ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರ ಕೃಪಾಶೀರ್ವಾದ ಮೇರೆಗೆ ನಾವೆಲ್ಲರೂ ಈ ಪರಿಶುದ್ಧ ಮಂದಿರದಲ್ಲಿ ಕೂಡಿ ಬರುವಂಥ ಅವಕಾಶವನ್ನು ಕೊಟ್ಟಂಥ ತಂದೆಯಾದ ದೇವರಿಗೆ ನಾನು ಮೊಟ್ಟ ಮೊದಲನೇದಾಗಿ ಕೃತಜ್ಞತೆಯನ್ನು ಹೇಳ್ತೇನೆ. ಅದೇ ಸಂದರ್ಭದಲ್ಲಿ ಈ ಆರಾಧನೆಗೆ ಬಂದ ನಿಮ್ಮೆಲ್ಲರಿಗೂ ಕೂಡ ಈ ಮುಂಜಾನೆಯ ಶುಭ ವಂದನೆಗಳು. ನಮ್ಮ ಪರಿಶುದ್ಧವಾದಂಥ ಆರಾಧನೆಯನ್ನು ಪ್ರಾರಂಭಿಸುವಾಗೆ ನಾವೆಲ್ಲರೂ ಎದ್ದು ನಿಂತು ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮನ್ನು ಈ ಆರಾಧನೆಗೆ ಸಿದ್ಧತೆ ಮಾಡಿಕೊಳ್ಳೋಣ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಆಮೇನ್. ದೇವರ ಸ್ತೋತ್ರಕ್ಕಾಗಿ ಹಾಡುವ ಸಂಗೀತಗಳಲ್ಲಿ 13ನೇ ಸಂಗೀತವನ್ನು ನಾವು ಹಾಡೋಣ. 13ನೆಯ ಸಂಗೀತ ಸ್ತೋತ್ರದಿಂದ ಹಾಡುವ ತಂದೆ ಮಗ ಆತ್ಮನ ವೀಣೆಯಿಂದ ಆತನ ಸ್ತುತಿ ಸ್ತೋತ್ರ ಮಾಡೋಣ.
ಅನುವಾದ ದೇವಾರಾಧನಾ ಕ್ರಮ ಪುಸ್ತಕ 123ನೇ ಪುಟವನ್ನು ಅನುಸರಿಸೋಣ. 123ನೇ ಪುಟ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೊಡನೆ ಆತನ ಅಂಗಡಿಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವರೆಗೆ ಆರಾಧಿಸೋಣ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೇವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಯೇಸುವಿಂತೆಂದನು, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿ ಇರಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು, ಕೃತಜ್ಞತಾಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾಚ್ಯವನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಪ್ರಿಯರೇ, ನಮ್ಮ ದೇವರ ಪವಿತ್ರತೆಯ ಎದುರಿನಲ್ಲಿ ನಾವು ಪಾಪಿಗಳಾಗಿದ್ದೇವೆ. ಆತನು ನಮ್ಮೊಂದಿಗೆ ಹೊಂದಿರುವ ನ್ಯಾಯಯುತವಾದ ಸಂಬಂಧವನ್ನು ನಮ್ಮ ಜೊತೆ ಮಾನವರೊಂದಿಗೆ ಹೊಂದುವಲ್ಲಿ ವಿಫಲರಾಗಿದ್ದೇವೆ. ನಮ್ಮ ದೇವರು ನಮ್ಮನ್ನು ಕ್ಷಮಿಸುವವನು, ನಮ್ಮ ಮೊರೆಯನ್ನು ಕೇಳುವವನು, ನಮ್ಮ ಸಂಬಂಧಗಳನ್ನು ನವೀಕರಿಸುವವನು ಆಗಿರುವುದರಿಂದ ನಮ್ಮ ಬಲಹೀನತೆಯನ್ನು ಆತನ ಮುಂದೆ ಒಪ್ಪಿಕೊಂಡು ಕ್ಷಮಾಪಣೆಯನ್ನು ಕೋರುವ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪದಾರಿಕೆಯನ್ನು ಒಟ್ಟಾಗಿ ಹೇಳೋಣ. 126ನೇ ಪುಟದಲ್ಲಿರುವಂಥ ಪಾಪದಾರಿಕೆಯನ್ನು ಒಟ್ಟಾಗಿ ಹೇಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರ ಚಿತ್ತವನ್ನು ಗ್ರಹಿಸಿ ನನ್ನ ನೂತನಪಡಿಸು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಪ್ರಿಯರೇ, ಸ್ವಬಲದ ಮೇಲೆ ಭರವಸೆಗೊಳ್ಳದೆ ದೇವರಿಗೆ ವಿಧೇಯರಾಗಿ ಆತನ ಒಳ್ಳೆಯ ಸಾಕ್ಷಿಗಳಾಗಿ ಆತನಲ್ಲಿ ಭರವಸೆ, ಸಂತೋಷ, ಹೊಗಳಿಕೆಗಳನ್ನು ಬಯಸಿ ಯಥಾರ್ಥವಾಗಿ ಕ್ಷಮೆಯಾಚಿಸುವಲ್ಲಿ ಕನಿಕರವುಳ್ಳ ದೇವರು ನಮ್ಮನ್ನು ತಳ್ಳಿಬಿಡನು. ಯಾಕೆಂದರೆ ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ಆತನು ತಿರಸ್ಕರಿಸುವುದಿಲ್ಲ. ಆಮೇನ್.
ನಾವೆಲ್ಲರೂ ಎದ್ದು ನಿಂತು 120ನೇ ಪುಟದಿಂದ ಪ್ರಾರಂಭವಾಗುವಂಥ ಉಪಕಾರ ಸ್ತುತಿಯನ್ನು ಒಟ್ಟಾಗಿ ಹೇಳೋಣ. 120ನೇ ಪುಟದಿಂದ. ಸರ್ವಶಕ್ತನಾದ ದೇವರೇ, ಎಲ್ಲ ಮೇಲುಗಳಿಗೆ ಮೂಲ ಕರ್ತನೆ, ನೀನು ಎಲ್ಲ ಮನುಷ್ಯರಿಗೂ ಅಯೋಗ್ಯರಾದ ನಮಗೂ ಬಹು ಪ್ರೀತಿಯೊಡನೆ ದಯಪಾಲಿಸುವ ವರಗಳಿಗಾಗಿ ಪೂರ್ಣ ಹೃದಯದಿಂದಲೂ ದೀನಭಾವದಿಂದಲೂ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಉಂಟು ಮಾಡಿ ಸಾಗಿಸಲುವುದಕ್ಕಾಗಿಯೂ ನಮ್ಮ ಬಾಳಿನ ಸುಖ ದುಃಖಗಳಲ್ಲಿ ಕಾಲೋಚಿತ ಸಹಾಯವನ್ನು ಅನುಗ್ರಹಿಸುವುದಕ್ಕಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ಮುಖ್ಯವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಉಂಟಾದ ಲೋಕರಕ್ಷಣೆಯಲ್ಲಿ ತೋರಿ ಬಂದ ನಿನ್ನ ಅಮೂಲ್ಯ ಪ್ರೀತಿಗಾಗಿಯೂ ನೀನು ಅನುಗ್ರಹಿಸಿದ ಕೃಪಾ ಸಾಧನೆಗಾಗಿಯೂ ಪ್ರಭಾವದ ನಿರೀಕ್ಷೆಗಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಮಾಡಿದ ಉಪಕಾರಗಳನ್ನೆಲ್ಲ ನಾವು ತಕ್ಕ ಹಾಗೆ ನೆನೆಸಿ ಕೃತಜ್ಞರಾಗಿದ್ದು ಮಾತಿನಿಂದ ಮಾತುಳ್ಳದೆ ಬಾಳಿನಿಂದಲೂ ನಿನ್ನ ಸ್ತೋತ್ರ ಮಾಡುವಂತೆ ಅನುಗ್ರಹಿಸು. ನಾವು ನಮ್ಮ ದೇಹಾತ್ಮಗಳನ್ನು ನಿನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ನಿನ್ನ ಮುಂದೆ ನಡೆದುಕೊಳ್ಳುವಂತೆ ದಯಮಾಡಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಿನ್ನೊಂದಿಗೂ ಪವಿತ್ರಾತ್ಮನಿಗೂ ಕೂಡಿರುವ ಆತನಿಗೆ ಸದಾ ಕಾಲವೂ ಮಾನ ಪ್ರಭಾವಗಳಿರಲಿ. ಆಮೀನ್. ನಾವು ಹಾಗೆಯೇ ನಿಂತಿರುವಾಗಲೇ ಉಕ್ತಿ ಪ್ರತ್ಯುತ್ತರವಾಗಿ ಕೀರ್ತನ ಸಂಗ್ರಹದಿಂದ ಮೊದಲನೆಯ ಕೀರ್ತನೆಯನ್ನು ನಾವು ಓದಿಕೊಳ್ಳೋಣ. ಕೀರ್ತನಾ ಸಂಗ್ರಹದಿಂದ ಮೊದಲನೆಯ ಕೀರ್ತನೆ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಆದುದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲಿಯೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲಿಯೂ ನಿಲ್ಲುವುದಿಲ್ಲ. ಈ ದಿನಕ್ಕೆ ನೇಮಕವಾದ ಸಭೆಯರು ಕೂತ್ಕೊಳ್ಳಿ. ಈ ದಿನಕ್ಕೆ ನೇಮಕವಾದಂಥ ಮೊದಲನೇ ವೇದ ಭಾಗವನ್ನು ಕೇಳೋಣ. ಈ ಪರಿಶುದ್ಧ ಆರಾಧನೆಯಲ್ಲಿ ಮೊದಲನೆಯ ವೇದ ಪಾರಾಯಣಕ್ಕಾಗಿ ನೇಮಕಗೊಂಡ ಹಳೆಯ ಒಡಂಬಡಿಕೆಯ ವೇದ ಭಾಗವು ದಾನಿಯೇಲನ ಪ್ರವಾದನೆಯ ಗ್ರಂಥ 1ನೇ ಅಧ್ಯಾಯ ವಚನ 8ರಿಂದ 21ರವರೆಗೆ. ದಾನಿಯೇಲ 1ನೇ ಅಧ್ಯಾಯ ವಚನ 8ರಿಂದ ಅಧ್ಯಾಯ ಪೂರ್ತಿಯಾಗಿ ದೇವರ ವಾಕ್ಯವನ್ನು ಕೇಳೋಣ. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ, ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದ್ದಾಗ ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು ದಯೆಯನ್ನು ಹುಟ್ಟಿಸಿದನು. ಆ ವಿಜ್ಞಾಪನೆಯನ್ನು ಕೇಳಿ ಕಂಚುಕಿಯರ ಅಧ್ಯಕ್ಷನು ದಾನಿಯೇಲನಿಗೆ, ನಿನಗೆ ಆಹಾರ ಪಾನಗಳನ್ನು ಏರ್ಪಡಿಸಿದ ನನ್ನ ಒಡೆಯನಾದ ರಾಜನು ನಿಮ್ಮಂತೆ ಆರಿಸಲ್ಪಟ್ಟ ಯುವಕರ ಮುಖಕ್ಕಿಂತ ನಿಮ್ಮ ಮುಖವು ಬಾಡಿರುವುದನ್ನು ನೋಡುವೆನೆಂದು ಭಯಪಡುತ್ತೇನೆ. ರಾಜನು ನನ್ನ ತಲೆಯನ್ನು ತೆಗೆಸಲು ಕಾರಣರಾದಿರಿ ಎಂದು ಹೇಳಿದನು. ದಾನಿಯೇಲನು ತನ್ನನ್ನು ಅನನ್ಯ, ಮಿಶಾಯೇಲ, ಅಜರ್ಯ ಇವರನ್ನು ನೋಡಿಕೊಳ್ಳುವುದಕ್ಕೆ ಕಂಚುಕಿಯರ ಅಧ್ಯಕ್ಷನು ನೇಮಿಸಿದ ವಿಚಾರಕನಿಗೆ, ಅಯ್ಯ, 10 ದಿನಗಳ ಮಟ್ಟಿಗೆ ನಿನ್ನ ಸೇವಕರಾದ ನಮ್ಮನ್ನು ಪರೀಕ್ಷಿಸು. ಆಹಾರಕ್ಕೆ ಕಾಯಿಪಲ್ಯ, ಪಾನಕ್ಕೆ ನೀರು ನಮಗೆ ಒದಗಲಿ. ಆಮೇಲೆ ನಮ್ಮ ಮುಖಗಳನ್ನು
ರಾಜನ ಆಹಾರವನ್ನು ಉಣ್ಣುವ ಯುವಕರ ಮುಖಗಳನ್ನು ಹೋಲಿಸಿ ನೋಡು. ನೋಡುವುದಕ್ಕೆ ತಕ್ಕ ಹಾಗೆ ನಿನ್ನ ಸೇವಕರಿಗೆ ನಡೆಸು ಎಂದು ಬಿನ್ನವಿಸಲು ಅವನು ಅವರ ಬಿನ್ನಹಕ್ಕೆ ಒಪ್ಪಿ 10 ದಿನ ಪರೀಕ್ಷಿಸಿದನು. ಅವರು 10 ದಿನಗಳ ಮೇಲೆ ರಾಜನ ಆಹಾರವನ್ನು ಉಣ್ಣುತ್ತಿದ್ದ ಸಕಲ ಯುವಕರಿಗಿಂತ ಸುಂದರರಾಗಿಯೂ ಪುಷ್ಟರಾಗಿಯೂ ಕಾಣಿಸಿದರು. ಅಂದಿನಿಂದ ವಿಚಾರಕನು ಅವರಿಗೆ ನೇಮಕವಾದ ಭೋಜನ ಪದಾರ್ಥಗಳನ್ನು, ಅವರು ಕುಡಿಯಬೇಕಾದ ದ್ರಾಕ್ಷಾರಸವನ್ನು ತೆಗೆದಿಟ್ಟು ಕಾಯಿಪಲ್ಯಗಳನ್ನು ಕೊಡುತ್ತಾ ಬಂದನು. ಹೀಗಿರಲು ದೇವರು ಆ 4 ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು. ದಾನಿಯೇಲನು ಸಮಸ್ತ ಸ್ವಪ್ನಗಳನ್ನು ದಿವ್ಯ ದರ್ಶನಗಳನ್ನು ಗ್ರಹಿಸುವುದರಲ್ಲಿ ಪ್ರಾವೀಣ್ಯನಾದನು. ರಾಜನು ನೇಮಿಸಿದ ಕಾಲವು ಕಳೆದು ಯುವಕರನ್ನು ಸನ್ನಿಧಿಗೆ ತರತಕ್ಕ ಸಮಯವು ಬಂದಾಗ ಕಂಚುಕಿಯರ ಅಧ್ಯಕ್ಷನು ಅವರನ್ನು ನೆಬೂಕದ್ನೆಚ್ಚರನ ಸಮ್ಮುಖಕ್ಕೆ ಕರೆತಂದನು. ರಾಜನು ಅವರ ಸಂಗಡ ಮಾತಾಡುವಾಗ ಆ ಸಮಸ್ತ ಯುವಕರಲ್ಲಿ ದಾನಿಯೇಲ, ಅನನ್ಯ, ಮಿಶಾಯೇಲ, ಅಜರ್ಯ ಇವರ ಹಾಗೆ ಯಾರೂ ಕಂಡುಬರಲಿಲ್ಲ. ಆದ ಕಾರಣ ಅವರು ರಾಜನ ಸನ್ನಿಧಿ ಸೇವಕರಾದರು. ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆಯ ಸರ್ವ ವಿಷಯಗಳಲ್ಲಿ ಅವರನ್ನು ವಿಚಾರ ಮಾಡಲು ಅವನ ಪೂರ್ಣ ರಾಜ್ಯದಲ್ಲಿನ ಎಲ್ಲ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ 10ರಷ್ಟು ನಿಪುಣರಾಗಿ ಕಂಡುಬಂದರು. ದಾನಿಯೇಲನು ರಾಜನಾದ ಕೆರೋಷನ ಆಳಿಕೆಯ 1ನೆಯ ವರ್ಷದ ತನಕ ಸನ್ನಿಧಿ ಸೇವಕನಾಗಿಯೇ ಇದ್ದನು ಎಂಬುವಂತಾದ್ದೇ. ದೇವರೇ ನಿನಗೆ ಸ್ತೋತ್ರವಾಗಲಿ. 2ನೇ ವೇದ ಪಾರಾಯಣವನ್ನು ಕೇಳೋಣ. ಈ ದಿನ ಆರಿಸಿಕೊಂಡ ವೇದ ಭಾಗವು ಪತ್ರಿಕಾ ಭಾಗದಿಂದ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ, ಅಧ್ಯಾಯ 3, ವಚನ 1ರಿಂದ 11ರವರೆಗೆ. The Epistle of Saint Paul to the Colossians, chapter 3, verse 1 to 11. ದೇವರ ವಾಕ್ಯವನ್ನು ಕೇಳೋಣ. ಅಜ್ಞಾನಿಗಳ ದುರ್ನಡತೆಯನ್ನು ಬಿಟ್ಟು ಬಿಟ್ಟು ಯೋಗ್ಯರಾಗಿ ನಡೆಯಬೇಕೆಂಬ ಬೋಧೆ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದ್ದೇ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆ, ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿಬಿಡಿರಿ. ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ಪೂರ್ವದಲ್ಲಿ ನೀವೂ ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಡೆಸುತ್ತಿದ್ದೀರಿ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿಬಿಡಿರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ? ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ಇದನ್ನು ಕೊಂಡಿರುವುದರಲ್ಲಿ ಗ್ರೀಕನು ಯಹೂದ್ಯನು ಎಂಬ ಭೇದವಿಲ್ಲ. ಸುನ್ನತಿ ಮಾಡಿಸಿಕೊಂಡವರು ಸುನ್ನತಿ ಮಾಡಿಸಿಕೊಳ್ಳದವರು ಎಂಬ ಭೇದವಿಲ್ಲ. ಮ್ಲೇಚ್ಛ, ಹೂಣ ಎಂಬ ಹೆಸರುಗಳಿಲ್ಲ. ಆಳು ಒಡೆಯ ಎಂಬ ಭೇದವಿಲ್ಲ. ಆದರೆ ಕ್ರಿಸ್ತನೇ ಸಮಸ್ತರಲ್ಲಿಯೂ ಸಮಸ್ತವೂ ಆಗಿರುವನು ಎಂಬುದೇ. ದೇವರೇ ನಿನಗೆ ಸ್ತೋತ್ರವಾಗಲಿ. ಹಾಡುವ ಜ್ಞಾನಕೀರ್ತನೆಗಳಲ್ಲಿ 2ನೆಯ ಜ್ಞಾನಕೀರ್ತನೆಯನ್ನು ನಾವು ಹಾಡೋಣ. 2ನೆಯ ಜ್ಞಾನಕೀರ್ತನೆ, ಮಹದೇಶ್ವರ ದೇವ ಸ್ತುತ್ಯಾಲಯ ಮಹಿಜೀವನ ವೀವ. Yeah.
ನಾವೆಲ್ಲರೂ ಎದ್ದು ನಿಂತು ಸುವಾರ್ತಾ ಪಾರಾಯಣವನ್ನು ಕೇಳೋಣ. ಈ ಪರಿಶುದ್ಧ ಆರಾಧನೆಗಾಗಿ ನೇಮಕಗೊಂಡ ಸುವಾರ್ತನ ವೇದ ಭಾಗವು ಶ್ರೀ ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 5 ವಚನ 1-21. ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಮಾರ್ಕ್ ಚಾಪ್ಟರ್ 5 ವರ್ಸ್ ಫ್ರಮ್ 1 to 21. ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟವನನ್ನು ಕುರಿತದ್ದು. ದೇವರ ವಾಕ್ಯವನ್ನು ಕೇಳೋಣ. ಆಮೇಲೆ ಅವರು ಸಮುದ್ರದ ಆಚೆ ದಡಕ್ಕೆ ಗೆರೆಸೇನರ ಸೀಮೆಗೆ ಮುಟ್ಟಿದರು. ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ಆತನ ಎದುರಿಗೆ ಬಂದನು. ಅವನಿಗೆ ಸಮಾಧಿಯ ಗವಿಯೇ ವಾಸಸ್ಥಾನವಾಗಿದ್ದವು. ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೋ ಸರಪಳಿಗಳಿಂದಲೋ ಕಟ್ಟಿದರೋ ಆತನು ಸರಪಳಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದನು. ಆತನನ್ನು ಯಾರು ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದರು. ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಅವನು ನಿತ್ಯ ರಾತ್ರಿಯಾಗಲೂ ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡದಲ್ಲಿಯೋ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು. ಅವನು ಯೇಸುವನ್ನು ದೂರದಿಂದಲೇ ಕಂಡು ಓಡಿ ಬಂದು ಆತನಿಗೆ ಅಡ್ಡ ಬಿದ್ದು ಮಹಾಶಬ್ದದಿಂದ ಆರ್ಭಟಿಸಿ, ಯೇಸುವೇ, ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ? ದೇವರಾಣೆ, ನನ್ನನ್ನು ಕಾಡಬೇಡ ಎಂದು ಹೇಳಿದನು. ಯಾಕಂದರೆ ಎಲ್ಲ ದೆವ್ವ ಅವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದನು. ಮತ್ತು ನಿನ್ನ ಹೆಸರೇನೆಂದು ಅವನನ್ನು ಕೇಳಿದ್ದಕ್ಕೆ ಅವನು, ನನ್ನ ಹೆಸರು ದಂಡು, ಯಾಕಂದರೆ ನಾವು ಬಹು ಮಂದಿ ಇದ್ದೇವೆ ಎಂದು ಹೇಳಿ ನಮ್ಮನ್ನು ಈ ಸೀಮೆಯಿಂದ ಹೊರಡಿಸಬಾರದೆಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಅಲ್ಲಿಯ ಗುಡ್ಡದಲ್ಲಿ ಹಂದಿಯ ದೊಡ್ಡ ಹಿಂಡು ಮೇಯುತ್ತಿತ್ತು. ಆ ದೆವ್ವಗಳು ಆ ಹಂದಿಗಳೊಳಗೆ ಸೇರಿಕೊಳ್ಳುವುದಕ್ಕೆ ನಮ್ಮನ್ನು ಕಳುಹಿಸಿಕೊಡು ಎಂದು ಬೇಡಿಕೊಂಡವು. ಆತನು ಆಗಲಿ ಎಂದು ಅವುಗಳಿಗೆ ಅಪ್ಪಣೆ ಕೊಡಲು ಆ ದೆವ್ವಗಳು ಹೊರಗೆ ಬಂದು ಹಂದಿಯೊಳಗೆ ಹೊಕ್ಕವು. ಆ ಗುಂಪು ಓಡಿ ಕಾಡಿದಾದ ಸ್ಥಳದಿಂದ ಸಮುದ್ರದೊಳಗೆ ಬಿದ್ದು ಅಲ್ಲಿ ಉಸಿರು ಕಟ್ಟಿ ಸತ್ತಿತು. ಹೆಚ್ಚು ಕಡಿಮೆ 2,000 ಹಂದಿಗಳಿದ್ದವು. ಅವುಗಳನ್ನು ಮೇಯಿಸುವವರು ಓಡಿ ಹೋಗಿ ಆ ಊರಿನಲ್ಲಿಯೋ ಹಳ್ಳಿಗಳಲ್ಲಿಯೋ ತಿಳಿಸಲು ಜನರು ನಡೆದ ಸಂಗತಿ ಏನೆಂದು ನೋಡುವುದಕ್ಕೆ ಹೊರಟು ಯೇಸುವಿದ್ದಲ್ಲಿಗೆ ಬಂದು ಆ ದೆವ್ವ ಹಿಡಿದವನು, ಅಂದರೆ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು, ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನಡೆದ ಸಂಗತಿಯನ್ನು ನೋಡಿದವರು ಆ ದೆವ್ವ ಹಿಡಿದವನಿಗೆ ಹೀಗೆ ಹೇಗಾಯಿತೆಂಬುದನ್ನು, ಹಂದಿಗಳ ವಿಷಯವನ್ನು ಅವರಿಗೆ ವಿವರಿಸಲು ಅವರು ತಮ್ಮ ಸೀಮೆಯನ್ನು ಬಿಟ್ಟು ಹೋಗಬೇಕೆಂದು ಯೇಸುವನ್ನು ಬೇಡಿಕೊಂಡು, ಆತನು ದೋಣಿಯನ್ನು ಹತ್ತುವಾಗ ಆ ದೆವ್ವ ಹಿಡಿದವನು, ನಾನು ನಿನ್ನ ಬಳಿಯಲ್ಲೇ ಇರುತ್ತೇನೆಂದು ಆತನನ್ನು ಬೇಡಿತೊಡಗಿದ್ದನು. ಆದರೆ ಆತನು ಅವನನ್ನು ಇರಗೊಡದೆ ಅವನಿಗೆ, ನೀನು ನಿನ್ನ ಮನೆಗೋ ನಿನ್ನ ಜನರ ಬಳಿಗೋ ಹೋಗಿ, ಸ್ವಾಮಿಯು ನಿನಗೆ ಕರುಣೆ ಇಟ್ಟು ನನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದನೋ ಅದನ್ನು ಹೇಳು ಅಂದನು. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ದೆಕ್ಕಪೋಲಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಆಶ್ಚರ್ಯಪಟ್ಟರು. ಯೇಸು ತಿರುಗಿ ದೋಣಿಯಲ್ಲಿ ಈಚೆ ದಡಕ್ಕೆ ಬಂದಾಗ ಜನರು ಬಹು ದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು. ಆತನು ಸಮುದ್ರ ದಡದಲ್ಲೇ ಇದ್ದನು ಎಂಬುವಂಥದ್ದೇ. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ.
ಸಭೆಯರು ದಯಮಾಡಿ ಕೂತ್ಕೊಳ್ಳಿ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯಲ್ಲಿ ಸ್ವಲ್ಪ ಸಮಯ ಕಳೆಯೋಣ. ಸರ್ವಶಕ್ತನಾದ ದೇವರೇ, ಪರಲೋಕದ ನಮ್ಮ ತಂದೆಯೇ, ನಿತ್ಯನಾದಂಥ ದೇವರು ನೀನು ಈ ಉದಯದವರೆಗೆ ನಮ್ಮನ್ನು ಸುರಕ್ಷಿತವಾಗಿ ಕಾಯುತ್ತಾ ಬಂದಿದ್ದೆ. ಇವತ್ತು ನಿನ್ನ ಬಲಾತ್ಸೆಯಿಂದ ನಮ್ಮನ್ನು ಕಾಪಾಡಿ ಈ ದಿನ ನಾವು ಯಾವ ಪಾಪದಲ್ಲಿಯೂ ಬೀಳದೆ, ಯಾವ ಅಪಾಯಕ್ಕೂ ಸಿಕ್ಕದೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಿನ್ನಿಂದ ನಡೆಸಿಕೊಂಡವರಾಗಿ ಯಾವಾಗಲೂ ನಿನ್ನ ದೃಷ್ಟಿಗೆ ಒಳ್ಳೆಯದಾಗಿರುವುದನ್ನು ಮಾಡುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇಲೆ ಸರ್ವಶಕ್ತನಾದ ದೇವರೇ, ಎಲ್ಲ ಮೇಲುಗಳಿಗೆ ಮೂಲ ಕಾರಣನೇ, ನಿನ್ನ ನಾಮದ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ನೆಟ್ಟು ನಮ್ಮಲ್ಲಿ ಸದ್ಭಕ್ತಿಯನ್ನು ಬೆಳೆಸಿ ಯಾವುದು ಒಳ್ಳೆಯದಾಗಿದೆಯೋ ಅದನ್ನು ಪೋಷಿಸಿ ನೀನು ಪೋಷಿಸುವುದನ್ನೇ ಕಾಪಾಡಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇಲೆ ಈ ದಿನಕ್ಕೆ ನೇಮಕವಾದಂಥ ಸಭಾ ಪ್ರಕಟಣೆಯನ್ನು ನಾವು ಕೇಳೋಣ. ಈ ವಾರದ ಪ್ರಕಟಣೆಗಳು. ಇಂದಿನ ಪವಿತ್ರ ಆರಾಧನೆಯಲ್ಲಿ ಭಾಗವಹಿಸಿರುವ ನಮ್ಮ ಹಾಗೂ ಇತರ ಸಭೆಗಳವರನ್ನು ಕ್ರಿಸ್ತನ ಪವಿತ್ರ ನಾಮದಲ್ಲಿ ವಂದಿಸಿ ಸ್ವಾಗತಿಸಲಾಗಿರುತ್ತೇವೆ. ಇಂದು ಭಾನುವಾರ ಶಾಲೆ ಯುವಜನ ಕೂಟವು ಮತ್ತು ಮಹಿಳಾ ಅನ್ಯೋನ್ಯ ಕೂಟವು ನಡೆಸಲ್ಪಡುವುದು. ಕೀರ್ತನೆ ಹಾಡುತ್ತಿರುವಾಗ ದೈವ ಕಾಣಿಕೆ ಸ್ವೀಕರಿಸಲಾಗುವುದು. ಮುಂದಿನ ಭಾನುವಾರ ಬೆಳಿಗ್ಗೆ 8:30 ಗಂಟೆಗೆ ನಮ್ಮ ಸಭಾಪಾಲಕರು ಆರಾಧನೆಯನ್ನು ನಡೆಸುವರು. ಕರ್ತನಲ್ಲಿ ಪ್ರಿಯ ದೇವಜನರೇ, 15ನೇ ತಾರೀಕದಂದು ವೆಸ್ಲಿ ಮಹಾದೇವಾಲಯದಲ್ಲಿ ಮಹಿಳಾ ಅನ್ಯೋನ್ಯ ಕೂಟದ ಒಂದು ದಿನದ ಧ್ಯಾನ ಕೂಟವನ್ನು ಹಮ್ಮಿಕೊಂಡಿದ್ದರು. ಅದರಲ್ಲಿ ನಮ್ಮ ಸಭೆಯ ಮಹಿಳಾ ಅನ್ಯೋನ್ಯ ಕೂಟದವರು ಅದರಲ್ಲಿ ಭಾಗವಹಿಸಿದರು. ಅಲ್ಲಿ ಬೈಬಲ್ ಕ್ವಿಜ್ ಎಂಬ ಒಂದು ಅದರಲ್ಲಿ ನಮ್ಮ ಸಭೆಯ ಅವರು ಅದರಲ್ಲಿ ಭಾಗವಹಿಸಿ ದ್ವಿತೀಯ ಬಹುಮಾನವನ್ನು ಅವರು ಪಡೆದುಕೊಂಡಿದ್ದಾರೆ. ಆ ಕ್ವಿಜ್ನಲ್ಲಿ ಭಾಗವಹಿಸಿದಂಥ ಆ ಮಹಿಳೆಯರು ಮುಂದೆ ಬರುವಂತೆ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತೇನೆ. ಬನ್ನಿಯ ನೀವು ಕ್ವಿಜ್ಜಲ್ಲಿ ಭಾಗವಹಿಸಿದಂಥ ಮಹಿಳೆಯರು ದಯಮಾಡಿ ಮುಂದೆ ಬಂದು ಈ ನಿಮ್ಮ ದ್ವಿತೀಯ ಬಹುಮಾನ ಪಡೆದಿರುವಂಥ ಅದನ್ನು ನೀವು ಪಡೆದುಕೊಳ್ಳಬೇಕಾಗಿ ಕೇಳ್ತೀನಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ಈ ಪರಿಶುದ್ಧ ಮಂದಿರದಲ್ಲಿ ನೀನು ನಮ್ಮ ಸಭೆಯ ಮಹಿಳೆಯರು ಆ ಮಹಿಳಾ ಅನ್ಯೋನ್ಯ ಕೂಟದ ಒಂದು ದಿನದ ಧ್ಯಾನ ಕೂಟದಲ್ಲಿ ಭಾಗವಹಿಸಿ ದ್ವಿತೀಯ ಬಹುಮಾನವನ್ನು ಅವರು ಪಡೆದುಕೊಂಡಿದ್ದಾರೆ. ಸ್ವಾಮಿ, ನಿನಗೆ ಸ್ತೋತ್ರವನ್ನು ಸಮರ್ಪಿಸ್ತೇವೆ. ಇವರು ಕೊಟ್ಟಂಥ ಜ್ಞಾನಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ಈ ನಿನ್ನ ದೈವ ಜ್ಞಾನದಲ್ಲಿ ನಿನ್ನ ವಾಕ್ಯದಲ್ಲಿ ಇನ್ನಷ್ಟು ಬಲಗೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯವನ್ನು ಹೆಚ್ಚು ಹೆಚ್ಚು ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಇವರು ತೊಡಗಿಸಿಕೊಂಡಿದ್ದಾರೆ. ಸ್ವಾಮಿ, ಇವರಲ್ಲಿರುವಂಥ ಉರುಪು, ಉತ್ಸಾಹ, ಆಸಕ್ತಿಗಾಗಿ ನಿನಗೆ ಸ್ತೋತ್ರ. ಸ್ವಾಮಿ ದೇವರೇ, ನಿನ್ನ ವಾಕ್ಯದಲ್ಲಿ ಬಲಗೊಳ್ಳುತ್ತಾ ಹೀಗೆ ನಿನ್ನನ್ನು ಮಹಿಮೆಪಡಿಸಲಿಕ್ಕಾಗುವಂತೆ ಇವರನ್ನು ಇನ್ನಷ್ಟು ಉತ್ತಮವಾದಂಥ ಸಾಧನವಾಗಿ ರೂಪಿಸು, ಬಳಸಿಕೋ, ಮಹಿಮೆ ಹೊಂದು ಎಂಬುದಾಗಿ ಪ್ರಾರ್ಥಿಸುವರಾಗಿದ್ದೇವೆ. ಹಾಗೆ ನಮ್ಮ ಸಭೆಯ ಎಲ್ಲ ಮಹಿಳಾ ಅನ್ಯೋನ್ಯ ಕೂಟದಲ್ಲಿರುವಂಥ ಪ್ರತಿಯೊಬ್ಬೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಅವರೆಲ್ಲರ ಪ್ರೋತ್ಸಾಹ, ಸಹಕಾರ ಕರ್ತನೆ, ಮಹಿಳಾ ಅನ್ಯೋನ್ಯ ಕೂಟವು ಉತ್ತಮವಾದಂಥ ರೀತಿಯಲ್ಲಿ ನಡೆಯುತ್ತಾ ಇದೆ. ಸ್ವಾಮಿ, ಹಾಗಾಗಿ ಮಹಿಳಾ ಅನ್ಯೋನ್ಯ ಕೂಟದಲ್ಲಿರುವಂಥ ಪ್ರತಿಯೊಬ್ಬೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅಂದಿನ ಮಹಿಳಾ ಧ್ಯಾನ ಕೂಟದಲ್ಲಿ ಭಾಗವಹಿಸಿದಂಥವರೆಲ್ಲರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಅವರು ಕೊಟ್ಟಂಥ ಎಲ್ಲ ನಿನ್ನ ಜ್ಞಾನಕ್ಕಾಗಿ ನನಗೆ ಸ್ತೋತ್ರ. ಸ್ವಾಮಿ ದೇವರೇ, ಇನ್ನಷ್ಟು ಅವರನ್ನು ಆಶೀರ್ವಾದ ಮಾಡು. ಸ್ವಾಮಿ, ನಿನ್ನ ಜ್ಞಾನದಲ್ಲಿ ಸಾಕಷ್ಟು ಜ್ಞಾನವನ್ನು ಕೊಟ್ಟಿದ್ದಿ, ಇನ್ನಷ್ಟು ಜ್ಞಾನ ವಿವೇಕವನ್ನು ನಿನ್ನ ವಾಕ್ಯದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕಾಗುವಂತೆ ನಿನ್ನ ಕೃಪಾಶೀರ್ವಾದ ಅವರ ಮೇಲಿರಲಿ. ಸ್ವಾಮಿ, ಹೀಗೆ ಮಹಿಳಾ ಅನ್ಯೋನ್ಯ ಕೂಟದಲ್ಲಿರುವಂಥ ಪ್ರತಿಯೊಬ್ಬೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲರನ್ನೂ ಕೂಡ ನಿನ್ನ ಆಶೀರ್ವಾದ ಮಾಡು. ಸ್ವಾಮಿ, ನಮ್ಮ ಸಭೆಯ ಅಭಿವೃದ್ಧಿ, ಸಭೆಯ ಏಳಿಗೆ ಎಂಬುದಾಗಿ ಹೇಳುವಾಗ ಅದರಲ್ಲಿ ಮಹಿಳೆಯರು ಬಹಳ ಪ್ರಾಮುಖ್ಯವಾದಂಥ ಪಾತ್ರ ಇದೆ. ಸ್ವಾಮಿ, ಈ ನಿಟ್ಟಿನಲ್ಲಿ ಇನ್ನಷ್ಟು ಅವರು ಆಧ್ಯಾತ್ಮಿಕವಾಗಿ, ಪಾರಮಾರ್ಥಿಕವಾಗಿ ಅವರು ಚಿಂತನೆ ಮಾಡಲಿಕ್ಕಾಗುವಂತೆಯೂ ಪಾರಮಾರ್ಥಿಕ ಜೀವನವನ್ನು ರೂಢಿಸಿಕೊಳ್ಳಲಿಕ್ಕಾಗುವಂತೆ ನಿನ್ನ ಕೃಪಾಶೀರ್ವಾದವಿರಲಿ ಎಂಬುದಾಗಿ ಪ್ರಾರ್ಥಿಸುವರಾಗಿದ್ದೇವೆ. ಹಾಗೆ ಕರ್ತನೆ, ಆ ಬೈಬಲ್ ಕ್ವಿಜ್ನಲ್ಲಿ ನಡೆದಂಥ ಅದರಲ್ಲಿ ದ್ವಿತೀಯ ಬಹುಮಾನವನ್ನು ನಮ್ಮ ಇಲ್ಲಿ ಇರುವಂಥ ಈ ಮಹಿಳೆಯರು ಪಡೆದುಕೊಂಡಿದ್ದಾರೆ. ಮತ್ತೊಮ್ಮೆ ನಿನಗೆ ಕೃತಜ್ಞತೆಯನ್ನು ಸಮರ್ಪಿಸ್ತೇವೆ. ಹೀಗೆ ಕರ್ತನೆ, ಅವರನ್ನು ಬಲಪಡಿಸು, ಆಶೀರ್ವಾದ ಮಾಡು, ಮುನ್ನಡೆಸು ಎಂಬುದಾಗಿ ನಮ್ಮ ರಕ್ಷಕನು ನಿನ್ನ ಮಗನೂ ಆದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ದೇವರೇ. ಆಮೇನ್.
ಬೈಬಲ್ ಕ್ವಿಜ್ನಲ್ಲಿ ದ್ವಿತೀಯ ಬಹುಮಾನ ಪಡೆದ ನಿಮಗೆ ವೈಯಕ್ತಿಕವಾಗಿ ಸಭಾಪಾಲನಾ ಸಮಿತಿಯ ಪರವಾಗಿ ಸಭೆಯವರೆಲ್ಲರ ಪರವಾಗಿ ವಂದನೆಗಳನ್ನು ತಿಳಿಸ್ತೇನೆ. ನಮ್ಮ ಕಾಣಿಕೆಗಳನ್ನು ಕೂಡಿಸುವಾಗಿ ಆಡುವ ಜ್ಞಾನ ಕೀರ್ತನೆಗಳಲ್ಲಿ 15ನೇ ಜ್ಞಾನ ಕೀರ್ತನೆಯನ್ನು ನಾವು ಹಾಡೋಣ. 15. ಜೇನಿನ ರುಚಿಗಿಂತ ಯೇಸು ನಾಮವು ದಿವ್ಯ ಮಧುರವಾದದ್ದೇ, ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬನ್ನಿ ಆತನ ಸೇವಕರೇ.
ಕೃತಜ್ಞತಾ ಕಾಣಿಕೆ ನೀಡಿದಂಥವರು ಕುಮಾರಿ ಮೋಹನ್ ದಾಸ್, ಸಹನಲತಾ ಸಿ, ಲೈಲಾ ರಾಜು, ಸಮನ್ವಯ ಸಂದೇಶ್, ಗ್ಲೋರಿ ಸಿ ರೋಷನ್, ಜರುಷಾ ಜಾಯ್. ಜನ್ಮದಿನದ ಕಾಣಿಕೆ ಜಯ ಸ್ವಾಮಿದಾಸ್, ದರ್ಶಿನಿ ಮ್ಯಾಥ್ಯೂ, ಜೇನೆ ಕುಂದರ್, ಬೇಬಿ ಕಿಯಾನ್. ವಿವಾಹ ವಾರ್ಷಿಕೋತ್ಸವದ ಕಾಣಿಕೆ ನೀಡಿದಂಥವರು ಶ್ರೀಮತಿ ಮನೋಹರ್ ತೇಜ್ಪಾಲ್ ರವರಿಂದ. ಐಶಿಕ್ ಗೌರವ್ ಮತ್ತು ಶೈನಿ ಗೌರವ್ರಿಂದ. ಜೈಕುಮಾರ್ ಮತ್ತು ಲಲಿತಾ ಕುಮಾರಿ, ನಿಕೋಲೋಸ್ ಮತ್ತು ಸುಷ್ಮಾ, ಜಾಯ್ ವಿನ್ಸನ್ ವಿ ಸಹನಾ ಜಾಯ್, ಸಂಪತ್ ಕುಮಾರ್ ಮತ್ತು ಸುಜನ ಕುಮಾರಿ. ದಿವಂಗತ ಕಮಲಾಕ್ಷಮ್ಮನವರ ಹೆಸರಿನಲ್ಲಿ ಯೇಸುಪುತ್ರನ ಅವರ ಒಂದು ಕಾಣಿಕೆ. ಭಜನೆಯಿಂದ ಬಂದ ಕಾಣಿಕೆ ಸಾಮ್ಯುಲ್ ಜಾನ್ ಬೆನೆಡಿಕ್ಟ್, ಶುಭಾ ಜೆ ಶಾರೋನ್ ಬಡವರ ನಿಧಿಗಾಗಿ. ದೇವವರ ಪ್ರಸಾದ್ ವೈದ್ಯಕೀಯ ನೆರವಿಗಾಗಿ. ದಶಮಾಂಶ ಕಾಣಿಕೆ ಕಮಲಾ ಹೆಬ್ನೇಜರ್ ಅವರು. ಸಭಾವಂತಿಗೆ ಕೆ ಬಸವರಾಜ್. ಕೃತಜ್ಞತಾ ಕಾಣಿಕೆ ಶಾಂತ ಬೆಂಜಮಿನ್ ಮತ್ತು ಕುಟುಂಬದವರು. ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ವರದಾನಗಳಿಗೆ ಮೂಲ ಕಾರಣನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಾವು ನಿನ್ನ ಪರಿಶುದ್ಧ ಮಂದಿರಕ್ಕೆ ಬರಿಗೈಯಲು ನೀನು ಕೊಟ್ಟದ್ದನ್ನೇ ಸ್ವಲ್ಪ ಅಂಶವನ್ನು ಕೃತಜ್ಞತೆಯ ದ್ಯೋತಕವಾಗಿ ತಂದು ಸಮರ್ಪಿಸಿದ್ದೇವೆ. ಇದನ್ನು ದಯೆಯಿಂದ ಸ್ವೀಕರಿಸು. ಇದನ್ನು ಕೊಟ್ಟಂಥವರನ್ನು ಆಶೀರ್ವಾದ ಮಾಡು ದೇವರೇ. ಕಳೆದ ವಾರದಲ್ಲಿ ನೀನು ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸುತ್ತಾ ನಿನಗೆ ಕೃತಜ್ಞತಾಪೂರ್ವಕವಾಗಿ ಕಾಣಿಕೆ ಸಮರ್ಪಿಸಿದಂಥವ್ರಿಗಾಗಿಯೂ, ಜನ್ಮದಿನದ ಅಂಗವಾಗಿ ಹೊಸ ದಿನ ಹೊಸ ವರ್ಷವನ್ನು ಕಂಡಂಥ ಅವರು ಕಾಣಿಕೆ ಸಮರ್ಪಿಸಿದ್ದಾರೆ. ವಿವಾಹ ವಾರ್ಷಿಕೋತ್ಸವವನ್ನು ಕಂಡಂಥವರು ಕಾಣಿಕೆ ಸಮರ್ಪಿಸಿದ್ದಾರೆ. ಇನ್ನು ವಿವಿಧ ಮುಖೋಪಕಾರಗಳನ್ನು ನೆನೆಸಿ ನಿನಗೆ ಕೃತಜ್ಞತೆ ಕಾಣಿಕೆ ನೀಡಿದಂಥ ಪ್ರತಿಯೊಂದೊಂದು ಹಸ್ತಗಳನ್ನು ನೀನು ಆಶೀರ್ವಾದ ಮಾಡು ಎಂಬುದಾಗಿ ಬೇಡುತ್ತೇವೆ ದೇವರೇ. ನಾವೇನು ಕೊಡಲು ಶಕ್ತರಲ್ಲ ಸ್ವಾಮಿ, ನೀನು ಕೊಟ್ಟದ್ದನ್ನೇ ಕೃತಜ್ಞತೆಯ ಸ್ವಲ್ಪ ಅಂಶವನ್ನು ಕೃತಜ್ಞತೆಯ ದ್ಯೋತಕವಾಗಿ ತಂದು ಸಮರ್ಪಿಸಿದ್ದಾರೆ. ಇದನ್ನು ದಯೆಯಿಂದ ಸ್ವೀಕರಿಸು ಸ್ವಾಮಿ ದೇವರೇ. ಈ ಕಾಣಿಕೆಗಳನ್ನು ಮಾತ್ರವಲ್ಲ ಸ್ವಾಮಿ, ನಮ್ಮ ತನು ಮನ ಧನಗಳನ್ನೇ ನಿನಗೆ ಮೀಸಲಾಗಿಯೂ ಸಜೀವ ಯಜ್ಞವಾಗಿಯೂ ಸಮರ್ಪಿಸುವಂಥ ಮನಸ್ಸನ್ನು ನಮ್ಮೆಲ್ಲರಲ್ಲಿ ನೀಡು ಎಂಬುದಾಗಿ ಪ್ರಾರ್ಥಿಸುವರಾಗಿದ್ದೇವೆ. ಈ ಕಾಣಿಕೆಗಳನ್ನು ನಮ್ಮನ್ನು ಪಾವನ ಮಾಡು, ಆ ಮೂಲಕ ನೀನು ಮಹಿಮೆ ಹೊಂದು ಎಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ದೇವರೇ, ಆಮೀನ್. ಸಭೆಯನ್ನು ಕುಳಿತುಕೊಳ್ಳಿ. 20ನೇ ತಾರೀಕಿನಿಂದ ಸೋಮವಾರದಿಂದ ಮುಂದಿನ 25ನೇ ತಾರೀಕಿನವರೆಗೆ ವಿವಾಹ ವಾರ್ಷಿಕೋತ್ಸವ ಹಾಗೂ ಜನ್ಮದಿನ ಕಂಡಂಥವರು ಈ ಕೆಳಕಂಡಂಥವರಿದ್ದಾರೆ. ಜನ್ಮದಿನ ಕಂಡಂಥವರು ಕಾಣಲಿಕ್ಕಿರುವವರು ನಿತಿನ್ ಥಾಮಸ್, ಅಕ್ಷಿತಾ, ಆ್ಯಂಜಲಿನ್ ಜೇಮ್ಸ್, ಲೀನಾ ಮಾಬಿನ್, ತಬಿತಾ ಬೆನೋನಿ, ಶಾರೋನ್ ಶಿ, ಜ್ಞಾನ ಸುಂದಣ್ಣ. ಇವರು ತನ್ನ ಜನನ ದಿನವನ್ನು ಕಾಣಲಿಕ್ಕೆ ಇದ್ದಾರೆ. ವಿವಾಹ ವಾರ್ಷಿಕೋತ್ಸವವನ್ನು ಕಾಣಲಿರುವವರು ಸುಹಾಸ್ ಮೈಕಲ್ ಎಂ ಕಾಲ್ಪಾಲ್
ಶ್ವೇತಾ, ಸಾಮ್ಯಲ್ ಸಿ ಕುಮಾರ್ ಮತ್ತು ವಿಕ್ಟೋರಿಯಾ ಬ್ಲಿಸಿ, ದಿವ್ಯಕುಮಾರ್ ವೈಆರ್ ಎಸ್ ಸುಪ್ರೀತಾ, ಪೀಟರ್ ಪೈಸ್, ಸಂಧ್ಯಾ ಎಸ್ ಪೀಟರ್, ಡೇವಿಡ್ ದೊರೆ ಮತ್ತು ಶರ್ಲಿನ್ ಇ ಮೋಸಸ್ ಇವರು ಮುಂದಿನ ದಿನಗಳಲ್ಲಿ ಇವರು ತಮ್ಮ ವಿವಾಹ ವಾರ್ಷಿಕೋತ್ಸವ ಜನನ ದಿನವನ್ನು ಕಾಣಲಿಕ್ಕಿದ್ದಾರೆ. ಅವರಿಗಾಗಿ ನಾವು ಪ್ರಾರ್ಥಿಸೋಣ. ಅವರು ಮುಂದೆ ಬರುವಂತೆ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾಗಿರುವ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಸರ್ವಶಕ್ತನು ನೀನು, ಜೀವಕ್ಕೆ ಮೂಲನು ನೀನು ಸ್ವಾಮಿ. ನಿನ್ನ ನಿಯಮದಂತೆ ತನ್ನ ಜನ್ಮದಿನವನ್ನು ಕಾಣಲಿಕ್ಕಿರುವವರಿಗಾಗಿ ನಾವು ಪ್ರಾರ್ಥಿಸೇವೆ. ಕಳೆದ ವಾರ ಜನ್ಮದಿನ ಕಂಡಂಥವರಿಗಾಗಿಯೂ ನೆನಪು ಮಾಡಿಕೊಡುತ್ತೇವೆ ಸ್ವಾಮಿ. ಮುಂದಿನ ದಿನಗಳಲ್ಲಿ ಹೊಸ ವರುಷ, ಹೊಸ ದಿನ ಅವರ ಬಾಳಿಗೆ ನೀನು ನೀಡುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಇಡೀ ವರ್ಷ ನೀನು ಅವರನ್ನು ಕಾಯ್ದು ಕಾಪಾಡಿದಿ, ಹಂತವಾಗಿ ನೀನು ಆಶೀರ್ವದಿಸಿದ್ದಿ. ಅವರೆಲ್ಲ ಕೆಲಸ ಕಾರ್ಯಗಳಲ್ಲಿದ್ದೆ ಅವರಿಗೆ ಬೇಕಾದಂತೆ ಎಲ್ಲ ಅಗತ್ಯತೆಗಳನ್ನು ನೀಡಿದ್ದಕ್ಕಾಗಿ ನನಗೆ ಸ್ತೋತ್ರ. ಎಲ್ಲವನ್ನ ನೆನಪು ಮಾಡಿಕೊಳ್ಳುತ್ತಾ ನಿನಗೆ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ ಮತ್ತೊಂದು ಹೊಸ ವರ್ಷ, ಹೊಸ ದಿನಕ್ಕೆ ಎಂದು ಮುಂದಿನ ದಿನಗಳಲ್ಲಿ ಅವರು ಪಾದಾರ್ಪಣೆ ಮಾಡುವಾಗ ಮುಂದಿನ ಪ್ರತಿಯೊಂದೊಂದು ದಿನವೂ ಅವರಿಗೆ ಶುಭದಾಯಕವಾಗಲಿ. ಅವರ ದಿನನಿತ್ಯ ಪ್ರಾರ್ಥನೆ ಮನೋವಿಜ್ಞಾಪನೆಯನ್ನು ಕೇಳು. ಪ್ರಾರ್ಥನೆಗೆ ಸದುತ್ತರವನ್ನು ಅನುಗ್ರಹಿಸು. ಸುಖ, ಸಂತೋಷ, ಸಮೃದ್ಧಿಯ ಜೀವನವನ್ನು, ಶಾಂತಿ, ಸಮಾಧಾನವನ್ನು ಅವರಿಗೆ ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸುವರಾಗಿದ್ದೇವೆ. ಹಾಗೆಯೇ ಕರ್ತನೆ, ದಾಂಪತ್ಯದ ಬದುಕನ್ನು ಕೊಟ್ಟಾತನು ನೀನು ಸ್ವಾಮಿ, ದಾಂಪತ್ಯದ ಬದುಕನ್ನು ನೀಡಿದಾತನು ನೀನು. ಅಂತೆಯೇ ಮುಂದಿನ ದಿನಗಳಲ್ಲಿ ವೈವಾಹಿಕ ಜೀವನದ ಮತ್ತೊಂದು ಹೊಸ ವರ್ಷ, ಹೊಸ ದಿನಕ್ಕೆ ಅವರು ಪಾದಾರ್ಪಣೆ ಮಾಡಿರುವಾಗ ಅವರನ್ನು ಆಶೀರ್ವಾದ ಮಾಡು. ಕಳೆದ ವಾರದಲ್ಲಿ ವಿವಾಹ ದಿನವನ್ನು ಕಂಡಂಥವರಿಗಾಗಿಯೂ ನಾವು ಪ್ರಾರ್ಥಿಸ್ತೇವೆ, ಅವರನ್ನು ಆಶೀರ್ವದಿಸು. ವೈವಾಹಿಕ ಜೀವನದ ಅವರ ಸಂಸಾರವೆಂಬ ಸಾಗರದಲ್ಲಿ ಸಾಗುವಾಗ ಯೇಸು ಸ್ವಾಮಿ ಚುಕ್ಕಾಣೆ ಧಾರಣೆಯನ್ನಾಗಿದ್ದುಕೊಂಡು ಸಾಂಸಾರಿಕ ಜೀವನದಲ್ಲಿ ಅವರು ನಡೆಸುತ್ತಾ ಬಂದದಕ್ಕಾಗಿ ನಿನಗೆ ಸ್ತೋತ್ರ. ಅವರ ದಾಂಪತ್ಯದ ಬದುಕನ್ನು ಆಶೀರ್ವದಿಸಿದೆ, ಮಕ್ಕಳ ಭಾಗ್ಯವನ್ನು ನೋಡುವಂಥ ಕೃಪೆಗೆ ಅನುಗ್ರಹಿಸಿದ್ದೆ. ಎಲ್ಲವೂ ನಿನ್ನ ಆಶೀರ್ವಾದ ಸ್ವಾಮಿ. ಎಲ್ಲವನ್ನ ನೆನಪು ಮಾಡಿಕೊಳ್ಳುತ್ತಾ ನಿನಗೆ ಕೃತಜ್ಞತೆ ಸಮರ್ಪಿಸುತ್ತಾ ಮತ್ತೊಂದು ವೈವಾಹಿಕ ಜೀವನದ ಹೊಸ ವರ್ಷ, ಹೊಸ ದಿನಕ್ಕೆ ಪಾದಾರ್ಪಣೆ ಮಾಡಲಿಕ್ಕಿರುವ ಪ್ರತಿಯೊಬ್ಬೊಬ್ಬರಿಗೆ ನಾವು ಪ್ರಾರ್ಥಿಸ್ತೇವೆ. ಅವರನ್ನು ಕೂಡ ಆಶೀರ್ವಾದ ಮಾಡು. ಮುಂದಿನ ದಿನಗಳಲ್ಲಿ ಅವರ ಅಭಿಷ್ಟಗಳನ್ನು ನೆರವೇರಿಸು ಎಂಬುದಾಗಿ ಪ್ರಾರ್ಥಿಸುವರಾಗಿದ್ದೇವೆ. ದೇವರೇ, ಈಗ ಬೇಡಿದ್ದನ್ನು ಬೇಡಲು ಮರೆತಿರುವ ಎಲ್ಲ ಮೇಲಾದ ವರಗಳನ್ನು ನಮ್ಮ ರಕ್ಷಕನೂ ನಿನ್ನ ಮಗನೂ ಆದ ಕ್ರಿಸ್ತೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ದೇವರೇ, ಆಮೇನ್.
ಗತಿಸಿದಂಥ ಕಮಲಾಕ್ಷಮ್ಮನವರ ಸ್ಮರಣಾರ್ಥವಾಗಿ ಶ್ರೀ ಯೇಸುಪುತ್ರಣ್ಣನವರು ಸಭೆಗೆ ಬಂದಂತೆ ಎಲ್ಲರೂ ಕೂಡ ಇಂದಿನ ಕಾಫಿ ಚಹಾ ವ್ಯವಸ್ಥೆ ಮಾಡಿದ್ದಾರೆ. ಸಭೆಯರು ಅದರಲ್ಲಿ ಭಾಗವಹಿಸುವಂತೆ ಕೇಳ್ತೇನೆ. ಅವರಿಗೆ ಸಭೆಯ ಪರವಾಗಿ ವಂದನೆಯನ್ನು ನಾನು ಹೇಳ್ತೀನಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಸತ್ಯ ಬೋಧಕನೇ, ಸತ್ಯವತಾರಿಯೇ, ನಿನ್ನ ವಾಕ್ಯ ಸೇವಕನ ಪ್ರಸಂಗದೊಟ್ಟಿಗೆ ನೀನು ಮಾತನಾಡು ಸ್ವಾಮಿ. ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಗೂಢಾರ್ಥವನ್ನು ಕಂಡುಕೊಳ್ಳುವೆವು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಲಿ. ಆಮೇಲೆ ನಾವು ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ಈಗಾಗಲೇ ಓದಿ ಕೇಳಿದಂಥ ಪರಿಚ್ಛೇದದ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಹೊತ್ತು ಚಿಂತನೆ ಮಾಡೋಣ. ಇಂದಿನ ನಮ್ಮ ಕ್ರೈಸ್ತ ಪಂಚಾಂಗದನ್ವಯ ಅಂದರೆ ನಮ್ಮ ಕ್ರಿಶ್ಚಿಯನ್ ಕ್ಯಾಲೆಂಡರ್ನ ಅನುಗುಣವಾಗಿ ಮುಖ್ಯ ಪ್ರಸ್ತಾಪ ಬ್ರೇಕ್ ದ ಚೈನ್, ಫೈಂಡಿಂಗ್ ಫ್ರೀಡಮ್ ಫ್ರಮ್ ಅಡಿಕ್ಷನ್ ಎಂಬುದಾಗಿ. ಸರಪಳಿಯನ್ನು ಮುರಿಯಿರಿ, ಕಂಡುಹಿಡಿಯುವುದು, ಆ ಚಟಗಳಿಂದ, ನ್ಯೂನ್ಯತೆಗಳಿಂದ, ಬಲಹೀನತೆಯಿಂದ ಹೊರಬರುವಂಥದ್ದು ಎಂಬುದಾಗಿದೆ. ನಾವು ಸುವಾರ್ಥ ಭಾಗದಲ್ಲಿ ನೋಡುವಾಗ ಒಂದು ದೆವ್ವದ ವಿಚಾರವಾಗಿ ದೆವ್ವ ಮಾರ್ಕನ ಸುವಾರ್ತೆ ಹೇಳ್ತಾನೆ. ಅದೇ ಲೂಕನ ಸುವಾರ್ತೆ 11ನೇ ಅಧ್ಯಾಯ 14-20 ಒಬ್ಬ ದಂಡು ಆ ದೆವ್ವಗಳ ಒಡೆಯನ್ನು ಅನೇಕ ದೆವ್ವಗಳಿಂದ ಬಂಧಿತನಾಗಿದ್ದಂಥವನ ವಿಚಾರವಾಗಿ ನಾವು ಕೇಳಿದ್ದೇವೆ. ಹಾಗಾದರೆ ಈ ಭಾಗವನ್ನು ನಾವು ನೋಡುವಾಗ ದೇವರು ಹಾಗೂ ದೆವ್ವ ಎಂಬ ನೋಡ್ತೇವೆ. ದೆವ್ವ ಎಂಬುದಾಗಿ ಹೇಳುವಾಗ ಗ್ರಾಮಾಂತರ ಪ್ರದೇಶದಲ್ಲಿ ಅದಕ್ಕೆ ಆದಂಥ ಒಂದು ಅರ್ಥ ಇದೆ, ಅದಕ್ಕೆ ಆದಂಥ ಒಂದು ಮಹತ್ವ ಇದೆ. ಜನ ಸ್ವಲ್ಪ ಇದ್ದರೂ ಅದನ್ನು ಎದುರಿಸಿ ಅವರಿಗೆ ದೆವ್ವ ಅಂದರೆ ಏನೋ ಒಂದು ಭಯಾನಕವಾದಂಥ ದೃಶ್ಯ ಅವರ ಕಣ್ಣು ಮುಂದೆ ಬರಬೇಕು ಅಂದರೆ ನಿಜವಾದಂಥ ಅನುಭವನೂ ಕೂಡ ಮಾಡಿದ್ದಾರೆ. ಆದರೆ ದೆವ್ವ ಮತ್ತು ದೇವರು ಇವರ ವಿಚಾರವಾಗಿ ನಾವು ಚಿಂತನೆ ಮಾಡೋಣ. ದೆವ್ವ ಇದೆ ಎಂಬುದಾಗಿ ನಂಬ್ತೀರಲ್ಲ? ಇದೆಯಾ ದೆವ್ವ? ಇದೆ. ಹಾಗಾದರೆ ಬೈಬಲ್ ಅದಕ್ಕೆ ಪೂರಕವಾಗಿ ಉತ್ತರ ಇದೆ. ದೇವರು ಹಾಗೂ ದೆವ್ವ ಇವೆರಡರನ್ನು ಮಾನವರಾದಂಥ ನಾವು ಶತಶತಮಾನಗಳಿಂದ ನಂಬಿಕೊಂಡು ಬಂದಿರುವಂಥ ಎರಡು ವಿರುದ್ಧ ಶಕ್ತಿಗಳು ಎನ್ನಬಹುದು. ದೇವರು ಹಾಗೂ ದೆವ್ವ ಇವೆರಡನ್ನು ಜನರು ಅನುಭವ ಮಾಡಿದ್ದಾರೆ. ಹಳ್ಳಿಗಳಲ್ಲಿ ಇಂದಿಗೂ ದೆವ್ವಗಳ ಕುರಿತು ಅನೇಕ ನಿದರ್ಶನಗಳು, ಅನೇಕ ವೃತ್ತಾಂತಗಳು ನಮಗೆ ಸಿಕ್ಕುತ್ತವೆ. ಮಾರ್ಕನ ಸುವಾರ್ತೆ, ಲೂಕನ ಸುವಾರ್ತೆ ಇವೆರಡನ್ನು ನಾವು ನೋಡುವಾಗ, ಸಸಾರಾಂತ ಸುವಾರ್ತೆಯನ್ನು ನಾವು ನೋಡುವಾಗ, ಈ ಸಸಾರಾಂತ ಸುವಾರ್ತೆಯಲ್ಲಿ ದೆವ್ವಗಳ ಬಗ್ಗೆ ಮಾತನಾಡುತ್ತದೆ ಆ ಪರಿಚ್ಛೇದಗಳು. ಲೂಕನ ಸುವಾರ್ತೆಯಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ದೆವ್ವಗಳನ್ನು ಬಿಡಿಸುವಂಥ ಕೆಲವು ಪರಿಚ್ಛೇದಗಳನ್ನು ಈಗಾಗಲೇ ನಾವು ಧ್ಯಾನ ಮಾಡಿದ್ದೇವೆ, ಓದಿದ್ದೇವೆ. ಇಂದಿನ ಕಂಪ್ಯೂಟರ್ ಹಾಗೂ ತಂತ್ರಜ್ಞಾನದ ಯುಗದಲ್ಲಿ ದೆವ್ವಗಳು ಇಲ್ಲ ಎಂಬ ಅಭಿಪ್ರಾಯ ಇದೆ. ವೈಜ್ಞಾನಿಕವಾಗಿ ವಿಮರ್ಶೆ ಹೋಗುವಾಗ ವಿಮರ್ಶಾತ್ಮಕರು ನಿಜವಾದಂಥದ್ದನ್ನು ಸುಳ್ಳು ಅಂತ ವಿಮರ್ಶೆ ಮಾಡ್ತಾರೆ. ಆದರೆ
ನಾವು ಬೈಬಲನ್ನು ಹಿನ್ನೆಲೆಯಲ್ಲಿ ಚಿಂತನೆ ಮಾಡುವಾಗ ವಾಸ್ತವಾಂಶ, ಸತ್ಯಾಂಶ, ದೆವ್ವಗಳನ್ನು ಬಿಡಿಸಿದ್ದಕ್ಕೆ ಉತ್ತಮವಾದಂಥ ನಿದರ್ಶನ ಯೇಸು ಸ್ವಾಮಿ ನಮ್ಮ ಮುಂದೆ ಇದ್ದಾನೆ. ಇವತ್ತು ಅನೇಕ ಸಂಗತಿಗಳನ್ನು, ಸತ್ಯವಾಗಿರುವಂಥ ಸಂಗತಿಗಳನ್ನು ವಿಮರ್ಶೆ ಮಾಡಿ ಬೈಬಲ್ನ ಇಲ್ಲ ಎನ್ನುವಂಥ ಸಮರ್ಥ ಒಂದು ವೇಳೆ ವಿಮರ್ಶೆ ಬೇಕು, ಅನಾಲೈಸಿಸ್ ಬೇಕು. ಆದರೆ ನಮ್ಮ ವಿಮರ್ಶೆ ಅದು ಆಸ್ತಿಕತೆಯೆಡೆಗೆ ನಡೆಸಬೇಕು. ನಮ್ಮ ವಿಮರ್ಶೆ ನಾಸ್ತಿಕತೆಯೆಡೆಗೆ ನಡೆಸುವಂಥದ್ದಲ್ಲ. ನಾಸ್ತಿಕತೆ ಹೇಳುವಾಗ ದೇವರಿಲ್ಲ ಅಂತ ಹೇಳ್ತಕ್ಕಂಥವ್ರು ಅನೇಕರಿದ್ದಾರೆ. ದೇವರೇ ಇಲ್ಲ, ಎಲ್ಲಿದ್ದಾನೆ ದೇವರು ಅಂತಕ್ಕಂಥದ್ದು. ಆಸ್ತಿಕತೆಯೆಡೆಗೆ ಬರುವಾಗ ದೇವರಿದ್ದಾನೆ. ದೇವರಿದ್ದಾನೆ ಎಂಬುದಕ್ಕೆ ನಮ್ಮ ಇರುವಿಕೆಯೇ ಕಾರಣ, ನಮ್ಮ ಅಸ್ತಿತ್ವವೇ ಕಾರಣ. ದೇವರಿದ್ದಾನೆ ಎಂಬುದಕ್ಕೆ, ದೇವರಿದ್ದಾನೆ ಎಂಬುದಕ್ಕೆ ಎಲ್ಲ ಪಶು ಪಕ್ಷಿ ಪ್ರಾಣಿ ಕ್ರೀಟಗಳು ಪ್ರಕೃತಿಗೆ ಉಸಿರಾಡ್ತಾ ಇದೆ. ಎಲ್ಲಕ್ಕೂ ಉಸಿರನ್ನು ನೀಡುವುದಾತನು ದೇವರು. ಹಾಗಾದರೆ ಪ್ರತಿಯೊಂದೊಂದರಲ್ಲೂ ಜೀವ ಇದೆ ಎಂಬುದಾಗಿ ಹೇಳುವಾಗ ದೇವರಿದ್ದಾನೆ. ಹಾಗಾದರೆ ಈ ಭಾಗ ನಾವು ಬರುವಾಗ ಸ್ವಲ್ಪವಾಗಿ ಆಳವಾಗಿ ವಿಶ್ಲೇಷಿಸಿ ನೋಡುವಾಗ ದೇವರು ಮತ್ತು ದೆವ್ವ ಇವೆರಡು ಪರಸ್ಪರ ವಿರೋಧ ಶಕ್ತಿಗಳನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ಇವೆರಡಕ್ಕೂ ಘರ್ಷಣೆಗಳು, ತಿಕ್ಕಾಟಗಳು ಯಾವಾಗಲೂ ಇರುವುದೇ. ಇಂದಿನ ಪರಿಚ್ಛೇದ ನೋಡುವಾಗ ಮಾರ್ಕನ ಸುವಾರ್ತೆ, ಅದಕ್ಕೆ ಪೂರಕವಾಗಿ ಲೂಕನ ಸುವಾರ್ತೆ, ಈ ಭಾಗಗಳನ್ನು ನಾವು ನೋಡುವಾಗ ಕೆಲವು ವಿಷಯಗಳ ಬೆಳಕಿನಲ್ಲಿ ಕೆಲವು ವಿಷಯಗಳನ್ನು ನಾವು ಆಲೋಚಿಸೋಣ. ನೋಡುವಾಗ ಲೂಕನ ಸುವಾರ್ತೆಯಲ್ಲಿ ನೋಡುವಾಗ ಮೂಕ ದೆವ್ವವನ್ನು ಬಿಡಿಸುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಮಾರ್ಕನ ಸುವಾರ್ತೆಗೆ ಬರುವಾಗ ದಂಡು ಎಂಬುದಾಗಿ ಆ ವಾಕ್ಯದಲ್ಲಿ ನೋಡುತ್ತೇನೆ. ಬಲಯುತವಾದಂತನು, ಅನೇಕ ವರ್ಷಗಳಿಂದ ಆತನು ತನ್ನ ಅಸ್ಮಿತೆಯನ್ನು ಕಳಕೊಂಡು ಜೀವಿಸಿದಂಥ ವ್ಯಕ್ತಿ ನಾವು ನೋಡುತ್ತೇವೆ ಆ ಮಾರ್ಕನ ಸುವಾರ್ತೆಯಲ್ಲಿ. ಹಾಗಾದರೆ ಮಾರ್ಕನ ಸುವಾರ್ತೆಯಲ್ಲಿ ನೋಡುವಾಗ ದಂಡು ಎಂಬುದಾಗಿ ಹೇಳುವಾಗ ಹಳೆಯ ಜೀವಿತದಿಂದ ಹೊಸ ಜೀವಿತ, ಹಳೆಯ ಜೀವಿತದ ಸರಪಳಿಯಿಂದ ಬಂಧಿತನಾಗಿದ್ದಂಥ ಆ ದಂಡು ಯೇಸುವಿನ ದರ್ಶನ, ಯೇಸುವಿನ ಆಗಮನ, ಯೇಸುವನ್ನು ಯಾವಾಗ ಈಕ್ಷಿಸಿದ, ಯೇಸುವಿನ ಸ್ವರ ಯಾವಾಗ ಕೇಳಿತು, ಆ ಬಂಧನದಿಂದ ಹೊರಬರಲು ಪ್ರಯತ್ನಿಸುತ್ತಾನೆ. ಆ ಸರಪಳಿಯಿಂದ ಬಿಚ್ಚಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾನೆ. ಯಾಕೆ ಬಂದೆ ದೇವರೇ, ಯಾಕೆ ಬಂದೆ ನೀನು? ಅವನನ್ನು ನಾವು ನೋಡುವಾಗ, ಆ ಭಾಗದಲ್ಲಿ ನೋಡುವಾಗ, ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ ಅಲ್ಲಿ ನೋಡುವಾಗ ಅನೇಕರು ಅವನನ್ನು ಸರಪಳಿಯಿಂದ ಬಂಧಿಸಿದ್ದರೂ ಕೂಡ ಅದನ್ನು ಕಿತ್ತು ಹಾಕಿದ್ದ. ಕಲ್ಲುಗಳಿಂದ ತನ್ನನ್ನು ತಾನು ಜಜ್ಜಿಕೊಳ್ಳುತ್ತಾ ಇದ್ದ. ತನ್ನ ಅಸ್ಮಿತೆಯನ್ನೇ ಕಳೆದುಕೊಂಡಿದ್ದ, ಪ್ರಜ್ಞಾಹೀನನಾಗಿದ್ದ. ಹೇಳುವಾಗ ಅವನಿಗೆ ಇದು ಅಂತ ಪ್ರಜ್ಞೆ ಇರಲಿಲ್ಲ. ಯಾವುದು ಸರಿ ಯಾವುದು ಅಲ್ಲ ಅನ್ನುವಂಥದ್ದನ್ನು ವಿಮರ್ಶೆ ಮಾಡುವಂಥ, ತಿಳ್ಕೊಳ್ಳುವಂಥ ಜ್ಞಾನ ಇರಲ್ಲ. ಆ ಬಂಧನದಿಂದ, ಆ ದೆವ್ವದಿಂದ ಬಳಲುತ್ತಾ ಇದ್ದ. ಯೇಸು ಸ್ವಾಮಿಯ ದರ್ಶನ ಆಗ್ತದೆ, ಯೇಸು ಸ್ವಾಮಿಯ ಸ್ವರ ಅವನಿಗೆ ಬಿಡುತ್ತೆ. ಯಾಕೆ ನೀನು ಬರ್ತೀ, ನನ್ನ ಕೂಡ ಬರಬೇಡ ನೀನು. ನೋಡಿ, ಯೇಸುವಿನ ಸ್ವರ ಕೇಳಿದ ಕೂಡಲೇ ದೆವ್ವ ನಡುಗ್ತಾ ಇದೆ, ಹೆದರ್ತಾ ಇದೆ, ಬರಬೇಡ ನೀನು. ಇಲ್ಲ, ಎಲ್ಲ ದೆವ್ವ, ಯೇಸು ಸ್ವಾಮಿ ಎಲ್ಲ ದೆವ್ವ ಬಿಟ್ಟು ಹೋಗು. ಆ ದೆವ್ವ ಹೇಳ್ಕೊಳ್ತೆ, ಮತ್ತೆ ಅಂಗಲಾಚಿ ಬೇಡ್ಕೊಳ್ತೆ. ಹಾಗಾದರೆ ಇಲ್ಲಿರುವಂಥ ಹಂದಿಗಳ ಗುಂಪಿನೊಳಗೆ ಹೋಗಲಿಕ್ಕೆ ನಮ್ಮನ್ನು ಸೇರಿಸು. ಸುಮಾರು ಹಂದಿಗಳು ಇರುವಾಗ 2000 ಹಂದಿಗಳು ಅಲ್ಲಿದ್ದವು ಅಂತ ಈ ಭಾಗದಲ್ಲಿ ನಾವು ನೋಡ್ತೇವೆ. 2000 ಹಂದಿಗಳು, ಆ ಹಂದಿಗಳೊಳಗೆ ಆ ದೆವ್ವಗಳು ಹೊಕ್ಕಾಗ ಆ ದೆವ್ವಗಳು ಕಡಿದಾದಂಥ ಸ್ಥಳದಲ್ಲಿ ಬಿದ್ದು ಪ್ರಾಣ ಕಳ್ಕೊಂಡವು. ಆದರೆ ಎಷ್ಟು ಆಗ ಹೊಸ ಜೀವನ ನೋಡಿ. ಯೇಸುವಿನ ಮಹಾಮಹಿಮಾನ ಅಂತ ಯೇಸು ಸ್ವಾಮಿಯ ದರ್ಶನ ಪಡೆದಾಗ ಹೊಸ ಜೀವಿತ ಹೊಂದಿದಂಥ ದಂಡು ಹೇಳ್ತಾನೆ, ನಾನು ನಿನ್ನ ಜೊತೆಯಲ್ಲಿ ಬರ್ತೀನಿ. ಇಡೀ ಜನರೆಲ್ಲ ಎದುರಾಗಿದ್ದಂಥ ಜನ ಕಂಡು ನಡುತ್ತಿದ್ದಂಥ ಒಬ್ಬ ವ್ಯಕ್ತಿ, ನಾನು ನಿನ್ನ ಜೊತೆಯಲ್ಲಿ ಬರ್ತೀನಿ. ಯೇಸುವಿನ ದಾಸನಾಗ್ತಾನೆ, ಯೇಸುವಿಗೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುತ್ತಾ ಇದ್ದಾನೆ. ಆ ಸರಪಳಿಯಿಂದ, ಆ ಬಂಧನದಿಂದ ಬಿಟ್ಟು ಯೇಸುವನ್ನು ಹುಡುಕುತ್ತಾ ಯೇಸುವಿನ ಜೊತೆಯಲ್ಲಿ ಮುಂದೆ ಸಾಗುವುದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಯೇಸು ಹೇಳುವಂಥದ್ದು, ಹೋಗು ನಿನ್ನ ಮನೆಗೆ. ಯೇಸುವಿನ ದಯೆ, ಯೇಸುವಿನ ಕರುಣೆ ಏನಿದೆ ಎಂಬುದಾಗಿ ತಿಳಿಯಪಡಿಸಿ ಹೋಗು ನೀನು. ಇಲ್ಲಿ ನೋಡುವಾಗ ದಂಡು ಹಳೆಯ ಜೀವಿತದಿಂದ ಹೊಸ ಜೀವಿತವನ್ನು, ಯೇಸು ಮಾಡಿದಂಥ ಉಪಕಾರಗಳನ್ನು ದೆಕಪೋಲಿ ಎಂಬ ಊರಿನಲ್ಲಿ ಆತನು ಸಾರಿದನು, ಸುವಾರ್ತೆಯನ್ನು ಸಾರಿದನು. ಆತನ ಜೀವನವೇ ಒಂದು ಸುವಾರ್ತೆಯಾಯಿತು. ಹಾಗಾದರೆ ಸುವಾರ್ತೆ ಎಂಬುದಾಗಿ ನಮ್ಮ ಜೀವನವೇ ಒಂದು ಸುವಾರ್ತೆ, ನಮ್ಮ ಜೀವನವೇ ಒಂದು ಶುಭ ವಾರ್ತೆಯಾಗಬೇಕು. ಹಳೆಯ ಜೀವಿತದಿಂದ ಬಂಧಿಸಲ್ಪಟ್ಟಂಥ, ದೆವ್ವದಿಂದ ಬಂಧಿಸಲ್ಪಟ್ಟಂಥ ವ್ಯಕ್ತಿ ಯೇಸುವಿನ ದರ್ಶನ, ಎಲ್ಲ ದೆವ್ವ ಈತನನ್ನು ಬಿಟ್ಟು ಹೋಗು ಎಂಬುದಾಗಿ ಯೇಸುವಿನ ಒಂದೇ ಒಂದು ಮಾತಿಗೆ ಬಿಟ್ಟು ಹೋಯಿತು. ಹೊಸ ಜೀವನ ಪಡ್ಕೊಂಡ,
ಹೊಸ ಜೀವನ ಪಡಕೊಂಡದ್ದು ಮಾತ್ರವಲ್ಲ, ನಾನು ನಿನ್ನ ಬಳಿಯಲ್ಲಿರ್ತೇನೆ, ನಾನು ನಿನ್ನ ಜೊತೆಯಲ್ಲಿರ್ತೇನೆ, ನಿನ್ನ ದಾಸನಾಗುತ್ತೇನೆ, ನಿನಗೆ ಸೇವೆ ಮಾಡಿಕೊಂಡು ನಿನ್ನ ಜೊತೆಯಲ್ಲೇ ಬರುತ್ತೇನೆ. ಇಂದಿನದೆಲ್ಲವನ್ನು ತ್ಯಜಿಸಿದ ದೇವರು, ಹೋಗು, ಯೇಸುವಿನ ಉಪಕಾರವನ್ನು ನೆನೆಯುತ್ತಾ ದೇವರಿಗೆ ಉಪಕಾರ ಸಲ್ಲಿಸಿದನು ಎಂಬುದಾಗಿ ಮಾರ್ಕನ ಸುವಾರ್ತೆ ಆ ಭಾಗದಲ್ಲಿ 5ನೇ ಅಧ್ಯಾಯ 1-21 ನಾವು ನೋಡುತ್ತೇವೆ. ನಮ್ಮ ಹಳೆಯ ಜೀವಿತದಿಂದ ಹೊಸ ಜೀವಿತ, ಮಾಡಿದ ಉಪಕಾರಗಳನ್ನು ನೆನೆಸಿಕೊಳ್ಳುವುದಕ್ಕೆ ಆ ದೆವ್ವದಿಂದ ಬಳಲುತ್ತಿದ್ದಂಥ, ಅನೇಕ ವರ್ಷಗಳಿಂದ ಬಳಲುತ್ತಿದ್ದಂಥ ದೆವ್ವ ಒಂದು ಉತ್ತಮವಾದಂಥ ನಿದರ್ಶನವಾಗಿದೆ. ಅದೇ ಸಾರಾಂಶ ಸುವಾರ್ತೆಯಲ್ಲಿ ದೆವ್ವಗಳ ಬಗ್ಗೆ ನೋಡುವಾಗ ಒಬ್ಬ ಮೂಕ ದೆವ್ವ ಎಂಬುದಾಗಿ ನೋಡುತ್ತೇವೆ. ಇಂದು ಬಹುತೇಕ ಜನರು ಕೆಲವು ಬಂಡವಾಳಶಾಹಿಗಳ, ಬುದ್ಧಿವಂತರೆನಿಸಿಕೊಂಡವರ, ದಬ್ಬಾಳಿಕೆ ಮಾಡುವವರ ಸ್ವಾರ್ಥ, ಭ್ರಷ್ಟತೆ ಎಂಬ ದೆವ್ವಗಳ ಹೊಡೆತಕ್ಕೆ ಒಳಗಾಗಿದ್ದಾರೆ. ಸ್ವಾರ್ಥತೆ, ಬಂಡವಾಳಶಾಹಿಗಳ ಕಪಿಮುಷ್ಟಿಯಲ್ಲಿ ಸಿಕ್ಕಿಕೊಂಡಿದ್ದಾರೆ. ತಮಗಾಗುವ ಶೋಷಣೆಯನ್ನು ಛೇದಿಸಿ ಬರಲಾರದೆ ಮೂಕರಾಗಿದ್ದಾರೆ. ನೋಡುವಾಗ ಸಾಮಾನ್ಯ ಮುಗ್ಧ ಜನರು ದುಷ್ಕರ್ಮಿಗಳ ಅತಿಕ್ರಮಣಕ್ಕೆ ಸಿಲುಕಿ ಬದುಕಲು ಸಾಯಲು ಆಗದೆ, ಧ್ವನಿ ಎತ್ತಲು ಆಗದೆ, ಅಸಹಾಯಕರಾಗಿ ಚಿಂತಾಜನಕರಾಗಿರುವಂಥ ಪರಿಸ್ಥಿತಿ ಇಂದು ನಮ್ಮ ಮುಂದಿದೆ. ಮಹಿಳೆಯರು ಪುರುಷ ಪ್ರಧಾನ ಸಮಾಜದ ದಬ್ಬಾಳಿಕೆಗೂ, ದಲಿತರು ಮೇಲ್ವರ್ಗದವರ ತುಳಿತಕ್ಕೂ, ಬಡವರು ಶ್ರೀಮಂತರ ಹಿಡಿತಕ್ಕೆ ಸಿಲುಕಿ ಬಳಲಿ ಹೋಗಿದ್ದಾರೆ. ನಮ್ಮ ದೇಶದ ಪರಿಸ್ಥಿತಿಯನ್ನು ನೋಡೋಣ. ನಮ್ಮ ಭಾರತದಂಥ ನಮ್ಮ ದೇಶದಲ್ಲಿ ಹೆಚ್ಚಾಗಿರುವಂಥ ಮಧ್ಯಮ ವರ್ಗದ ಹಾಗೂ ಬಡ ಜನರ ಸ್ಥಿತಿಯನ್ನು ಒಂದು ರೀತಿ ದೆವ್ವ ಹಿಡಿದ ಮನುಷ್ಯರಂತೆ ದೆವ್ವ ಹಿಡಿದಿರುವವರಿಗೆ ಮೂಕರಾಗಿದ್ದಾರೆ. ಎಲ್ಲ ದೆವ್ವ ಎಂಬುದಾಗಿ ಹೇಳೋ ದುಷ್ಟ ಶಕ್ತಿ ಮಾತ್ರವಲ್ಲ, ಅನೇಕ ದೇವರಿಗೆ ವಿರುದ್ಧವಾದಂಥ ಶಕ್ತಿಗಳಿಗೆ ನಾವು ಒಳಗಾದಾಗ, ದುಷ್ಟ ಶಕ್ತಿಗಳು ನಮಗಾದಾಗ ಅಂಥ ದೆವ್ವಗಳಿಗೆ ನಾವು ಒಳಗಾಗಿ ಆ ಕಪಿಮುಷ್ಟಿಯಿಂದ ಹೊರಬರಲು ಸಾಧ್ಯತೆ ಇಲ್ಲದಾಗಿದ್ದೇವೆ. ಆತನಲ್ಲಿ ದೆವ್ವು ಆತನನ್ನು ಹಿಂಸಿಸುತ್ತದೆ. ಆತನಲ್ಲೂ ದೆವ್ವ ಹಿಡಿದವರನ್ನು ನೋಡುತ್ತೇವೆ. ಹೆದರಿಕೆ ಇದೆ, ಅಭದ್ರತೆ ಇದೆ, ನೋವಿದೆ, ಕಳವಳ, ಬಲಹೀನತೆ ಇವೆಲ್ಲ ಇರುತ್ತದೆ. ದೆವ್ವಗಳನ್ನು ಬಿಡಿಸಿದಂಥ ಚಿತ್ರಣವನ್ನು ಅನೇಕರಲ್ಲಿ ನಾವು ನೋಡಿದ್ದೇವೆ. ಒಮ್ಮೆ ನಾನು ಒಂದು ಸರಿ ಮಂಡ್ಯ ಸಭೆಯಲ್ಲಿ ನಾನು ಸೇವೆ ಮಾಡುವಾಗ ಭಾಳ ದೆವ್ವದಿಂದ ನರಳುತ್ತಾ ಇದ್ದಂಥ ಒಬ್ಬ ಸ್ತ್ರೀಯನ್ನು ಕರ್ಕೊಂಡು ಬಂದರು ಪ್ರೇಯರ್ಗೆ. ಕರ್ಕೊಂಡು ಬರುವಾಗ ನಾನು ಹೇಳಿದೆ, ಇಲ್ಲಿ ಮನೆಗೆ ಬೇಡ, ಚರ್ಚ್ಗೆ ಹೋಗೋಣ ನಡ್ರಿ ಅಂತೇಳಿ. ಚರ್ಚ್ಗೆ ಹೋಗುವಾಗ ಚರ್ಚ್ಗೆ ಬರ್ತಾಯಿಲ್ಲ, ಆ ಕಡೆ ಈ ಕಡೆ ಒಳಗಡೆ ಬರಲಿಕ್ಕಿಲ್ಲ. ನಾನು ಹೇಳಿದೆ, ಯಾಕೆ ನೀವು ಬರಬೇಡಿ, ನೀವು ನನ್ನನ್ನು ಮುಟ್ಟಬೇಡಿ, ಹೋಗಿ. ಇಲ್ಲ ಇಲ್ಲ ನಾನು ಬರಲ್ಲ. ಹೇಗೂ ಅವರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಸುಮ್ಮನೆ ಒಳಗೆ ಬಂತು. ಒಳಗೆ ಬಂದು ಹೇಳುವಾಗ ಅದು ಹೇಳ್ತು, ನಮ್ಮಲ್ಲಿ ಬರಬೇಡಿ, ನೀವು ಯಾಕೆ ನಮ್ಮ ಹತ್ರ ಬರ್ತಾ ಇದ್ದೀರಾ, ಬರಬೇಡಿ. ಯೇಸು ಸ್ವಾಮಿ ಹೆಸರನ್ನ ಹೇಳ್ತೇನೆ, ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬಿಟ್ಟು ಹೋಗು ನೀನು. ಹೇಳುವಾಗ ಗೋಳಾಡ್ತಾರೆ, ಕಿಚ್ಚಾಡ್ತಾರೆ, ಪ್ರಾರ್ಥನೆ ಮಾಡುವಾಗ ಹಾಗೆ ಮೌನವಾಗಿ ಪ್ರಾರ್ಥನೆ ಹೋಯ್ತು. ಯಾಕೆಂದರೆ ದೇವರ ಹೆಸರು, ನನ್ನ ಹೆಸರಿನಲ್ಲಿ ನೀವು ಹೇಳುವಾಗ ಎಲ್ಲವೂ ಸಾಧ್ಯ ಇದೆ ದೇವರಿಗೆ. ಮನುಷ್ಯರು ಎಲ್ಲವನ್ನ ಮಾಡ್ಬೋದು. ದೇವರು ಅಂತ ಒಂದು ಶಕ್ತಿಯನ್ನು ದೇವರ ಹೆಸರಿನಲ್ಲಿ ಬೇಡುವ ಕೊಡದೆ ಮತ್ತೆ ಪ್ರಾರ್ಥನೆ ಮಾಡುವಾಗ ಸ್ವಸ್ಥತೆಯಿಂದ ಓದು. ಯೇಸು ಸ್ವಾಮಿ ಮಹಾಮಹಿಮ, ಯೇಸು ಸ್ವಾಮಿ ಸರ್ವಶಕ್ತ. ದೆವ್ವ ಮಾತ್ರವಲ್ಲ, ಗುಣವಾಗದಂಥ ಕಾಯಿಲೆಗಳನ್ನು ವಾಸಿ ಮಾಡಿದ್ದಾನೆ, ಸತ್ತವರನ್ನು ಬದುಕಿಸಿದ್ದಾನೆ. ಭಾಳ ವಿಶಿಷ್ಟವಾದಂಥದ್ದು, ಯಾರಿಂದ ಸಾಧ್ಯ? ಸತ್ತವರನ್ನು ಬದುಕಿಸಿದ್ದಾನೆ. ಯೇಸುವಿನ ಹೆಸರಿನಲ್ಲಿ ಸತ್ತವರನ್ನು ಕೂಡ ಬದುಕಿಸಿದ್ದ ಶಿಷ್ಯರು ಕೂಡ ನಾವು ಬೈಬಲ್ನಲ್ಲಿ ನಾವು ನೋಡ್ತೇವೆ. ಹಾಗಾದರೆ ಇಲ್ಲಿ ನಾವು ನೋಡುವಾಗ ದೆವ್ವ ಹಿಡಿದವರ ಸ್ಥಿತಿಯನ್ನು ನೋಡುವಾಗ ಅಭದ್ರತೆ ಇದೆ, ನೋವಿದೆ, ಕಳವಳ ಇದೆ, ಬಲಹೀನತೆ ಇವೆಲ್ಲವೂ ಕೂಡ ದೆವ್ವದಿಂದ ಬಿಡಿದೆ. ಇಂದು ಭಯಾನಕ ಸ್ಥಿತಿ, ಇಂದು ಜನಸಾಮಾನ್ಯರ ಪರಿಸ್ಥಿತಿಯು ಹೀಗೆ ಆಗಿದೆ. ದೆವ್ವ ಹಿಡಿದವರ ಸ್ಥಿತಿ ಹೀಗಾದರೆ ಇನ್ನು ನಮ್ಮನ್ನು ಪೀಡಿಸುವಂಥ ದೆವ್ವಗಳು ಯಾವುವು? ಈಗ ನಾವು ವೈಜ್ಞಾನಿಕವಾಗಿ ನಾವು ನೋಡುವಾಗ ನಮ್ಮನ್ನು ಪೀಡಿಸುವಂಥ ದೆವ್ವಗಳು ಯಾವುವು? ಆ ದೆವ್ವಗಳು ಸ್ವಾರ್ಥ, ಹೊಟ್ಟೆಕಿಚ್ಚು, ದಬ್ಬಾಳಿಕೆ, ಶೋಷಣೆ, ಕೆಟ್ಟ ರಾಜಕೀಯ, ಅತಿ ಆಶೆ, ಶರೀರದ ದುರುಚ್ಛೆಗಳು, ಚಾಡಿ ಹೇಳುವುದು, ನಮ್ಮ ಹೇಳಿಕೆಯನ್ನು ಇನ್ನೊಬ್ಬರು ತಲೆ ಕೆಳಕ್ಕಾಗೋದು, ಇವೆಲ್ಲವೂ ಕೂಡ ದೆವ್ವಗಳೇ ಆಗಿವೆ. ಇವೆಲ್ಲ ಮುಷ್ಟಿಯಿಂದ ನಾವು ಒಳಗಾಗಿದೆ. ಈ ಎಲ್ಲ ದಬ್ಬಾಳಿಕೆಯಿಂದ, ಶೋಷಣೆಯಿಂದ, ಸ್ವಾರ್ಥತೆಯಿಂದ, ಕೆಟ್ಟ ರಾಜಕೀಯದಿಂದ, ಅತಿಯಾದಂಥ ದುರಾಶೆಯಿಂದ ಇನ್ನೊಬ್ಬರ ವ್ಯಕ್ತಿತ್ವವನ್ನು ಹರಣ ಮಾಡುವುದನ್ನು ಬಿಟ್ಟು ನಾವು ಬರುವುದಾದರೆ ನಾವು ದೇವರ ಮಕ್ಕಳು, ದೇವರ ರಾಜ್ಯದ ಪ್ರಜೆಗಳು ನಾವಾಗುತ್ತೆ. ಇಂಥ ಎಲ್ಲ ದೆವ್ವಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿದೆ. ಈ ಎಲ್ಲ ವ್ಯಕ್ತಿಗಳು, ಈ ದೆವ್ವಗಳು ಬಿಟ್ಟು ಹೋಗಬೇಕಾದರೆ ನಮ್ಮಲ್ಲಿ ಪ್ರಾರ್ಥನೆ ಇರಬೇಕು, ದೇವರು ನಮ್ಮ ಜೊತೆಯಲ್ಲಿರಬೇಕು, ದೇವರು ನಮ್ಮಲ್ಲಿ ವಾಸಿಸುವವರಾಗಿರಬೇಕು. ಇತ್ಯಾದಿಗಳು ಇಂಥ ದೆವ್ವಗಳು ನಮ್ಮನ್ನು ಪೀಡಿಸಿರುವಂಥ ದೆವ್ವಗಳಾಗಿವೆ. ಮಾನವನ ಹೊಸ ಹೊಸ ಆವಿಷ್ಕಾರಗಳನ್ನು, ತಂತ್ರಜ್ಞಾನವನ್ನು ಇಂದಿನ ಜಾಗತೀಕರಣ ಯುಗದಲ್ಲಿ ಸ್ವಾರ್ಥಕ್ಕಾಗಿ ಬಳಸುವುದರಿಂದ ಅವೆಲ್ಲ ದೆವ್ವಗಳಾಗಿ ಪರಿಣಮಿಸಿದೆ. ಮಾನವ ಸ್ವಾರ್ಥದಿಂದ ಇಡೀ ಸೃಷ್ಟಿ, ಪ್ರಾಣಿ ಪಕ್ಷಿ ತತ್ತರಿಸಿ ಮೂಕವಾಗಿವೆ. ಇಂದು ದೆವ್ವಗಳ ಪ್ರಭುತ್ವ ಬಹಳಷ್ಟಿದೆ.
ಅನೇಕ ಬಾರಿ ನಾವು ಸಹ ಪರಸ್ಪರ ದೆವ್ವಗಳಾಗಿ ಕಂಡು ಬಂದಿದ್ದೇವೆ. ನಮ್ಮ ವಿಕಾರವಾದಂಥ ರೂಪ, ನಮ್ಮಲ್ಲಿರುವಂಥ ಕೆಟ್ಟ ಗುಣ, ನಮ್ಮಲ್ಲಿರುವಂಥ ಸ್ವಾರ್ಥ, ನಮ್ಮಲ್ಲಿರುವಂಥ ಅಂಧತೆ, ನಮ್ಮಲ್ಲಿರುವಂಥ ಕ್ರೂರತೆಯೇ ಇನ್ನೊಬ್ಬರಿಗೆ ದೆವ್ವಗಳಾಗಿ ನಾವು ಕಾಣಿಸ್ತಾ ಇದ್ದೇವೆ. ಆದರೆ ಇವೆಲ್ಲಕ್ಕೂ ಕೊನೆಯಿಲ್ಲವೇ? ನಮ್ಮ ಇಂದಿನ ಭಾಗದಲ್ಲಿ ಓದಿದಂಥ ಮಾರ್ಕನ ಸುವಾರ್ತೆಯಲ್ಲಿ, ಲೂಕನ ಸುವಾರ್ತೆಯಲ್ಲಿ, ಹೀಗೆ ಸಸಾರಂಥ ಸುವಾರ್ತೆಯಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ದೆವ್ವಗಳನ್ನು ಬಿಡಿಸುವಾಗ ಜನರಿಗೆ ಇನ್ನೂ ಆತನ ಲೋಕರಕ್ಷಕನು ಕುಮಾರನು ಎಂಬುದಾಗಿ ತಿಳಿದಿರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ದೆವ್ವಗಳನ್ನು ಬಿಡಿಸುವಾಗ ಆತನು ಲೋಕರಕ್ಷಕನು, ಆತನು ಜೀವರಕ್ಷಕನು, ಜೀವದ ಒಡೆಯನು, ದೇವರ ಪುತ್ರನು ಎಂಬುದಾಗಿ ತಿಳಿದಿರಲಿಲ್ಲ. ಆದರೆ ಸಾಮಾನ್ಯ ಯೆಹೂದ್ಯನಾಗಿ ಸಮಾಜದ ವಿವಿಧ ದುಷ್ಟ ಶಕ್ತಿಗಳು ದೆವ್ವಗಳ ರೂಪದಲ್ಲಿರುವುದನ್ನು ಗುರುತಿಸಿ ಶ್ರೀಮಂತರ ದಬ್ಬಾಳಿಕೆಯಿಂದ ಜನರಲ್ಲಿದ್ದಂಥ ಅತೃಪ್ತಿ, ಗೊಂದಲ, ಜಿಗುಪ್ಸೆ, ನೋವು, ರೋಗ, ಅಸಹಾಯಕತೆ ಇದನ್ನು ಯೇಸು ತಿಳಿದಿದ್ದನು. ಆದ್ದರಿಂದಲೇ ದುಷ್ಟ ಶಕ್ತಿಗಳನ್ನು ಸದೆಬಡಿಯುವಲ್ಲಿ ಜನರ ಸುಖ ಸಂತೋಷ, ಜನರ ಸ್ವಾತಂತ್ರ್ಯ, ಜನರ ಸುಕ್ಷೇಮ ಬಿಡುಗಡೆ ಇದೆ ಎಂಬುದನ್ನು ಮನಗಂಡನು. ಆದ್ದರಿಂದಲೇ ಆತನು ಅವುಗಳ ವಿರುದ್ಧ ಎದ್ದು ನಿಂತನು. ದುಷ್ಟ ಶಕ್ತಿಗಳನ್ನು ನಿರ್ವಹಿಸುವಂಥ ಚಿತ್ತಶಕ್ತಿಯನ್ನು ತನ್ನಲ್ಲಿ ತಂದುಕೊಂಡನು ಯೇಸು ಸ್ವಾಮಿ. ಆ ಮೂಲಕ ಎಲ್ಲ ದುಷ್ಟ ಶಕ್ತಿಗಳನ್ನು ತನ್ನ ಮಾತಿನಿಂದ, ತನ್ನ ಅಪ್ರತಿಮ ವ್ಯಕ್ತಿತ್ವದ ಮೂಲಕವೇ ಸೋಲಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯುಳ್ಳ ದೇವಜನರೇ, ಹಾಗಾದರೆ ನಾವು ದೆವ್ವಗಳನ್ನು ನಿಯಂತ್ರಿಸುವುದು, ಕ್ರಿಸ್ತನು ಹೇಗೆ ದೆವ್ವಗಳನ್ನು ನಿಯಂತ್ರಿಸಿದನೋ ಹಾಗೆ ನಾವು ಸಹ ಮಾಡಲು ಕ್ರಿಸ್ತನನ್ನು ಅನುಸರಿಸುವುದು ಬಹಳ ಪ್ರಾಮುಖ್ಯವಲ್ಲವೋ? ಹಾಗಾದರೆ ಕ್ರಿಸ್ತನು ನ್ಯಾಯ, ನೀತಿ, ಶಾಂತಿ, ಸತ್ಯ ಎಂಬ ಮೌಲ್ಯಗಳನ್ನು ರೂಢಿಸಿಕೊಂಡು ಎಲ್ಲ ಅಂಧಕಾರ ಶಕ್ತಿಗಳ ವಿರುದ್ಧ ಎದ್ದು ನಿಂತನು. ಆದರೆ ಹೀಗೆ ಮಾಡುವಾಗ ಕ್ರಿಸ್ತನಿಗೆ ಬಂದಂಥ ಟೀಕೆ, ಟಿಪ್ಪಣಿಗಳು, ವಿರೋಧಗಳು ನಮಗೂ ಇಂದು ಖಂಡಿತ ಬರುತ್ತದೆ. ಯಾಕೆಂದರೆ ಖಂಡಿತವಾದಿ ಲೋಕ ವಿರೋಧಿ ಎಂಬುದಾಗಿ ಜನ ಹೇಳುವಾಗಿ ಕ್ರಿಸ್ತನ ಮೌಲ್ಯಗಳನ್ನು, ಕ್ರಿಸ್ತನ ಒಳ್ಳೆಯ ಮೌಲ್ಯಗಳನ್ನು ನಾವು ಮಾತನಾಡುವಾಗ, ಅದರಂತೆ ಅನುಸರಿಸಲು ನಾವು ಹೊರಟಾಗ ಅನೇಕ ಟೀಕೆಗಳಿಗೆ, ಅನೇಕ ವಿರೋಧಗಳಿಗೆ ನಾವು ಆಡುವವರಿಗೆ ನಾವು ಆಹಾರವಾಗಲಿಕ್ಕೆ ಸಾಧ್ಯತೆಯಾಗುತ್ತದೆ. ಆದ್ದರಿಂದ ನಾವು ದುಷ್ಟ ಶಕ್ತಿಗಳಿಗೆ ಒಳಗಾಗದಂತೆ ಸದಾ ಸಿದ್ಧರಾಗಿರಬೇಕು. ಒಮ್ಮೆ ದುಷ್ಟಶಕ್ತಿಗಳಿಗೆ ನಾವು ಎಡೆ ಮಾಡಿಕೊಟ್ಟರೆ ಅವುಗಳು ದಂಡುಗಳೋಪಾದಿಯಲ್ಲಿ ಇನ್ನೂ ಹೆಚ್ಚಾಗಿ ನಮ್ಮ ಒಳಗೆ ಹೊಕ್ಕುವಂಥ ಸಾಧ್ಯತೆ ಇದೆ. ಹಾಗಾದರೆ ಕ್ರಿಸ್ತನನ್ನು ಹಿಂಬಾಲಿಸುವುದು ಅವಶ್ಯ. ಕ್ರಿಸ್ತನು ಸಾಧಿಸಿದಂಥ ಕಾರ್ಯಗಳನ್ನು ಸಹ ನಾವು ಮಾಡಲು ಸಾಧ್ಯ. ನಾವು ಸ್ಥಿರ ಚಿತ್ತವನ್ನು ಹೊಂದಲು ಕ್ರಿಸ್ತನನ್ನು ಹಿಂಬಾಲಿಸಬೇಕು. ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನ ಪಕ್ಷ ಹಿಡಿಯದವರು ನನಗೆ ವಿರೋಧಿ, ನನ್ನ ಪಕ್ಷ ಹಿಡಿಯದವರು ನನಗೆ ವಿರೋಧಿ, ನನ್ನ ಜೊತೆಯಲ್ಲಿ ಒಟ್ಟುಗೂಡಿಸದವನು ಚದುರಿಸುವವನಾಗಿದ್ದಾನೆ ಎಂಬುದಾಗಿ. ಕರ್ತರಲ್ಲಿ ಪ್ರಿಯ ದೇವಜನರೇ, ದುಷ್ಟಶಕ್ತಿ, ದೈವಶಕ್ತಿ ಎರಡೂ ಒಟ್ಟಾಗಿ ಕಾರ್ಯ ಮಾಡುವಾಗ ದುಷ್ಟಶಕ್ತಿಯನ್ನು ಗೆಲ್ಲುವಂಥ ಧೀಮಂತ ಶಕ್ತಿಯನ್ನು ದೇವರು ನಮಗೆ ಒದಗಿಸಿಕೊಡುವನಾಗಿದ್ದಾನೆ. ಮುಂದೆ ಬರುವಾಗ ದಾನಿಯೇಲನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 8ರಿಂದ 21 ನೋಡುವಾಗ ಆ ಸಮಸ್ಯೆಯಿಂದ, ಆ ಬಂಧನದಿಂದ ಹೊರಬರಲಿಕ್ಕೆ ಪ್ರಯತ್ನ ಪಟ್ಟದಂಥ 4 ಯುವಕರನ್ನು ನಾವು ನೋಡುವರಾಗಿದ್ದೇವೆ. ಆ 4 ಯುವಕರು ನೋಡುವಂಥ ರಾಜಾಜ್ಞೆಯನ್ನು, ನೆಬೂಕದ್ನೆಚ್ಚರನು ಮಾಡಿದಂಥ ರಾಜಾಜ್ಞೆಯನ್ನು ಅವರು ಧಿಕ್ಕರಿಸುತ್ತಾರೆ, ಒಂದೆಡೆ ಉಲ್ಲಂಘನೆ ಮಾಡ್ತಾರೆ. ಯಾಕೆಂದರೆ ನಿಜ ದೇವರನ್ನು ಆರಾಧಿಸಬೇಕು, ವಿಗ್ರಹಾರಾಧನೆಗೆ ಮಾರು ಹೋಗಬಾರದು, ರಾಜನು ಭುಜಿಸಿದಂಥ ಆಹಾರವನ್ನು ತಿನ್ನಬಾರದು. ಅವರ ಇದರಲ್ಲಿ ಅವರು ಒಂದು ನಿಯಮ, ದ್ರಾಕ್ಷಾರಸವನ್ನು ಕುಡಿಯಬಾರದು. ರಾಜಭೋಜನವನ್ನು ಅವರಿಗೆ ಸಿದ್ಧ ಮಾಡಿದಾಗ ಕೂಡ ಆ 4 ಯುವಕರು ಅದನ್ನು ತ್ಯಜಿಸಿ ಆ ಕಂಚುಕಿಗೆ ಹೇಳ್ತಾರೆ, ನಾವು ಆಹಾರವನ್ನು ತ್ಯಜಿಸಲಿಕ್ಕೆ ಸಾಧ್ಯತೆ ಇಲ್ಲ, ಅದನ್ನು ಬಿಡ್ತೇವೆ ನಾವು ಹೇಳುವಾಗ. ಆಗ ಕಂಚುಕಿ ಹೇಳ್ತಾನೆ, ಕಂಚುಕಿ ಅಧ್ಯಕ್ಷನೇ ಹೇಳ್ತಾನೆ, ಆ ಉಳಿದ ಸಕಲ ಯುವಕರಿಗಿಂತ ಒಂದು ವೇಳೆ ನೀವು ತೆಗೆದುಕೊಳ್ಳುವಂಥ ಆಹಾರ, ಕಾಯಿ ಪಲ್ಯ, ನೀರನ್ನು ಕೊಡಿ ಸಾಕು ನಮಗೆ. 10 ದಿನ ನಮ್ಮನ್ನು ಪರೀಕ್ಷೆ ಮಾಡಿ, 10 ದಿನ ನಮ್ಮನ್ನು ಪರಿಶೋಧಿಸಿ ಪರೀಕ್ಷೆ ಮಾಡಿ ನೋಡಿ, ನಾವು ಒಂದು ವೇಳೆ ಅವರಿಗಿಂತ ಕಡಿಮೆ ಆದರೆ ನೀವು ಹೇಳುವಂಥ ಶಿಕ್ಷೆಗೊಳಗಾಗುತ್ತೇವೆ. ಅವನು ಹೇಳ್ತಾನೆ, ನಿಮ್ಮ ಮಾತಿನ ಮೇರೆಗೆ ನಾನೇನಾದ್ರು ಕೂಡ ರಾಜನನ್ನು ಶಿರಶ್ಛೇದನ ಮಾಡಿಸಬಹುದು, ರಾಜನನ್ನು ಕೊಲೆ ಮಾಡಿಸಬಹುದು. ಆದ್ದರಿಂದ ಅದು ಸಾಧ್ಯ ಇಲ್ಲ ಎಂಬುದಾಗಿ ಹೇಳುವಾಗ 4 ಯುವಕರು ತಮ್ಮ ದೃಢವಾದಂಥ ನಿರ್ಧಾರವನ್ನು ಅದು ನಿಂತಾಗ 10 ದಿನ ಆದ ನಂತರ ಉಳಿದ ಕೆಲವು ಯವನಸ್ಥರು ಎಂಬುದಾಗಿ ನಾವು ನೋಡುತ್ತೇವೆ. ಇವರೆಲ್ಲ ಬರುವಾಗ ಅವರ ರಾಜಭೋಜನವನ್ನೇ ಊಟ ಮಾಡುತ್ತಾ ಬಂದರು. ಆದರೆ ಇವರು ಕಾಯಿ ಪಲ್ಯ, ನೀರು ಕುಡಿದು ಬಂದಂಥವರು ಅವರಿಗಿಂತರೂ ಸುಂದರವಾಗಿಯೂ ಪುಷ್ಟರಾಗಿಯೂ ಇದ್ದರು ಎಂಬುದಾಗಿ ನಾವು ಹಳೆ ಒಡಂಬಡಿಕೆಯ ಭಾಗದಲ್ಲಿ ನಾವು ನೋಡುವರಾಗಿದ್ದೇವೆ. ಹಾಗಾದರೆ ಈ ಹಳೆ ಒಡಂಬಡಿಕೆಯ ಭಾಗ ನೋಡುವಾಗ ದಾನಿಯೇಲ, ಅನನ್ಯ, ಮಿಶಾಯೇಲ, ಅಜರ್ಯ ಎಂಬುದಾಗಿ ನೋಡುತ್ತೆ. ಇವರಿಗೆ ಕಂಚುಕಿಯ ಅಧ್ಯಕ್ಷನು ನಾಮಕರಣ ಮಾಡುತ್ತಾನೆ. ಒಂದು ವೇಳೆ ದಾನಿಯೇಲನಿಗೆ ಬೇಲ್ತಾಶ್ಚರ್ಯ ಹೇಳ್ತಾನೆ,
ಅನನ್ನಿಗೆ ಸದ್ರಾಕ್ ಹೇಳ್ತಾನೆ, ಮಿಶಾಯೇಲನಿಗೆ ಮೇಷಕ್, ಆಚಾರ್ಯ ಅಬೇದ್ನೆಗೋ ಎಂಬುದಾಗಿ ಹೆಸರುಗಳನ್ನು ಅವನು ಕಂಚುಕಿ ನಾಮಕರಣ ಮಾಡುವುದನ್ನು ನಾವು ನೋಡುವರಾಗಿದ್ದೇವೆ. ಹಾಗಾದರೆ ಇಲ್ಲಿ ದಾನಿಯೇಲನ ರಾಜನ ಕೋರೇಶನ ಆಳಿಕೆವರೆಗೂ ಅವನು ಪಾನಸೇವಕನಾಗಿದ್ದನು, ಅವರಿಗೆ ಕಂಚುಕಿಯ ಅಧ್ಯಕ್ಷನಿಂದ ನಾಮಕರಣ ಮಾಡದಂತ. ಹಾಗಾದರೆ ರಾಜ ಇವರೆಲ್ಲರನ್ನ ಕರೆಸಿಕೊಳ್ತಾನೆ. ಕರೆದು ನೋಡುವಾಗ ಇವರೆಲ್ಲರನ್ನ ಪರೀಕ್ಷೆ ಮಾಡುವಾಗ ಆ ಕೆಲವು ಯುವಕರಿಗಿಂತ ಇವರು ಶ್ರೇಷ್ಠರಾಗಿದ್ದು, ಎಲ್ಲ ವಿಷಯಗಳಲ್ಲಿ ಅವರು ಪಾರಂಗತರಾಗಿದ್ದರು ಎಂಬುದಾಗಿ ನೋಡಿದ. ಪೂರ್ವದ ಎಲ್ಲ ಜ್ಯೋತಿಷರನ್ನು, ಮಂತ್ರವಾದಿಗಳನ್ನು ಎಲ್ಲರನ್ನ ಕರೆಸಿಯವನು ಆಲೋಚನೆ ಮಾಡುವಾಗ ಎಲ್ಲರಿಗಿಂತಲೂ ಶ್ರೇಷ್ಠರಾಗಿದ್ದರು ಈ 4 ಜನರು ಎಂಬುದಾಗಿ ನಾವು ನೋಡುತ್ತೇವೆ. ಅವರಿಗೆ ಉನ್ನತವಾದಂಥ ಆ ಸ್ಥಾನವನ್ನು ಕೊಟ್ಟದ್ದನ್ನು ನಾವು ನೋಡುತ್ತೇವೆ. ಅಂದರೆ ಇಲ್ಲಿ ಹೇಳುವಂದರೆ, ರಾಜನ್ನು ವಿಧಿಸಿದಂಥ ಆ ರಾಜನು ಕಟ್ಟುಪಾಡಿಗೆ ಅವರು ಮಾರು ಹೋಗದೆ ನಿಜ ಸ್ವರೂಪನಾದಂಥ ದೇವರನ್ನು ಅವರು ಮುಂದಿಟ್ಟು ಆ ಆಜ್ಞೆಯನ್ನು, ಆ ನಿಯಮವನ್ನು ಪಾಲಿಸುತ್ತಾ ದೇವರ ಪ್ರೀತಿ, ದೇವರ ಕೃಪೆಗೆ ಪಾತ್ರರಾದಂಥನ್ನು ನಾವು ನೋಡುವರಾಗಿದ್ದೇವೆ. ಇಲ್ಲಿ ನಾವು ನೋಡುವಾಗ ಓದಂಥ ದಾವೀದನ ಕೀರ್ತನೆಗೆ ಬರುವಾಗ ಅಲ್ಲಿ ನೋಡುವಾಗ ಹೊಸ ಜೀವನವನ್ನು ನಾವು ನೋಡುತ್ತೇವೆ. ದುಷ್ಟರು ಮತ್ತು ಶಿಷ್ಟರ ಬಗ್ಗೆ ಇರುವಂಥದ್ದು, ಒಳ್ಳೆಯವರು ಮತ್ತು ಸನ್ಮಾರ್ಗ ಇರುವಂಥದ್ದು ನೋಡಿ. ಯಾವನ್ನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಅದನ್ನೇ ಹಗಲಿರುಳು ಧ್ಯಾನಿಸ್ತಿರುವನು ಎಷ್ಟೋ ಧನ್ಯನು. ಅವನ ಜೀವನ ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ಸಮೃದ್ಧಿಕರವಾದಂಥ ಜೀವನ, ಯಾಕೆಂದರೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ, ದುಷ್ಟರ ಆಲೋಚನೆಯಲ್ಲಿ ಕೂತುಕೊಳ್ಳದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಇವೆಲ್ಲವನ್ನು ನೋಡುವಾಗ ಇವೆಲ್ಲನ ತ್ಯಜಿಸಿ ಆತನು ಒಳ್ಳೆ ಹೊಸ ಜೀವನಕ್ಕೆ ನಡೆಸಿದ ಅಂಥವನು ತಕ್ಕ ಕಾಲದಲ್ಲಿ ಫಲ ಕೊಡುವನು ಎಂಬುದಾಗಿ. ದುಷ್ಟರು ಹಾಗಲ್ಲ, ಅವರು ಗಾಳಿ ಬಡ್ಕೊಂಡು ಹೋಗುವ ಒಟ್ಟಿನಂತಿದ್ದಾರೆ ಎಂಬುದಾಗಿ 1ನೇ ಕೀರ್ತನದಲ್ಲಿ ನಾವು ನೋಡುವರಾಗಿದ್ದೇವೆ. ಹಾಗೆ ಕೊಲೆಸ ಪತ್ರಿಕೆಯಲ್ಲಿ ನಾವು ಬರುವಾಗ, ಕೊಲೆಸ ಪತ್ರಿಕೆಯಲ್ಲಿ ಆತನು ಹೀಗೆ ಹೇಳ್ತಾನೆ. ಕೊಲೆಸ ಪತ್ರಿಕೆಯಲ್ಲಿ ಮುಂದೆ ಆತನು ಹೇಳುವಾಗ ಅಲ್ಲಿ ಕೂಡ ಹೇಳ್ತಾನೆ, ಕೊಲೆಸ 3ನೇ ಅಧ್ಯಾಯ 1-11 ನೂತನ ಜೀವಿತದ ಫಲದ ಬಗ್ಗೆ ಆತನು ಹೇಳ್ತಾನೆ. ಫೈಂಡಿಂಗ್ ಹೇಳ್ತಾನೆ, ಹುಡುಕಿರಿ ಎಂಬುದಾಗಿ ಹೇಳ್ತಾನೆ. ಕೊಲೆಸ 3:1 ಹೇಳ್ತಾನೆ, ಮೇಲಿರುವಂಥವುಗಳಿಗಾಗಿ ಹುಡುಕಿರಿ. ಆತನು ಯೇಸು ಸ್ವಾಮಿಯನ್ನು ನಿಮ್ಮದಿಟ್ಟುಕೊಂಡು ನೀವು ಹುಡುಕಿರಿ, ಮೇಲೆ ಶ್ರೇಷ್ಠವಾದವುಗಳನ್ನು ಸಾಧಿಸಿರಿ, ಮೇಲಿರುವಂಥದ್ದನ್ನು ಹುಡುಕಿರಿ ಎಂಬುದಾಗಿ ಕೊಲೆಸ ಪತ್ರಿಕೆಯಲ್ಲಿ ನೋಡ್ತೀರಿ. ಮುಂದೆ ಹೇಳ್ತಾನೆ, ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ ನೀವು. ಹಾಗಾದರೆ ಜಾರತ್ವ, ಬಂಡುತನ, ವಿಗ್ರಹಾರಾಧನೆ, ಸ್ಪೋಸ ಇವೆಲ್ಲವನ್ನು ನೀವು ವಿಸರ್ಜನೆ ಮಾಡಿದ್ದೀರಲ್ಲ. ಇವೆಲ್ಲವನ್ನು ವಿಸರ್ಜನೆ ಮಾಡಿದಾಗ ನೂತನ ಸ್ವಭಾವವನ್ನು ನೀವು ಧರಿಸಿಕೊಂಡಿದ್ದೀರಿ, ಮೇಲಿರುವಂಥವುಗಳನ್ನು ಹುಡುಕಿದ್ದೀರಿ, ಅಂಧಕಾರವನ್ನು ತ್ಯಜಿಸಿದ್ದೀರಿ ಎಂಬುದಾಗಿ ಕೊಲೆಸ ಪತ್ರಿಕೆಯಲ್ಲಿರುವುದನ್ನು ನಾವು ನೋಡುವರಾಗಿದ್ದೇವೆ. ಹಾಗಾದರೆ ನೂತನ ಜೀವಿತದ ಫಲಗಳಲ್ಲಿ ನಾವು ನೋಡುವಾಗ ನ್ಯಾಯ, ನೀತಿ, ಧರ್ಮ, ಶಾಂತಿ, ಸಮಾಧಾನ ಎಲ್ಲಿದೆಯೋ ಅಲ್ಲಿ ನೂತನ ಜೀವಿತದ ಫಲಗಳು, ಪವಿತ್ರಾತ್ಮನ ಫಲಗಳನ್ನು ನಾವು ಧರಿಸಿಕೊಳ್ಳಬೇಕು. ಯಾಕಂದರೆ ನೋಡುವಾಗ ಜಾರತ್ವ, ಬಂಡುತನವೆಲ್ಲವನ್ನು ತ್ಯಜಿಸಿ ಹೊಸ ಜೀವಿಗಳಾಗಬೇಕು. ಇರುವಂಥ ನಮ್ಮ ಹಳೆಯ ಜೀವಿತವನ್ನು ಬಿಡಬೇಕು. ಬಂಧಿಸಲ್ಪಟ್ಟಂಥ ಅನೇಕ ಸಮಸ್ಯೆಗಳಿಂದ, ಆ ಸರಪಳಿಯಿಂದ ನಾವು ಹೊರಬರಲು ಪ್ರಯತ್ನಿಸಬೇಕು. ಮೇಲಿರುವಂಥವುಗಳಿಗಾಗಿ ಹುಡುಕಬೇಕು. ಶ್ರೇಷ್ಠವಾದವುಗಳನ್ನು ನಾವು ಗಳಿಸಿಕೊಳ್ಳಬೇಕು. ಯೇಸು ನಮಗೆ ಆದರ್ಶವಾಗಿದ್ದಾನೆ. ಯೇಸುವಿನ ಆದರ್ಶ ನಮ್ಮೊಟ್ಟಿಗಿದೆ. ಯಾವಾಗ ನಮ್ಮಲ್ಲಿರುವಂಥ ಎಲ್ಲ ಅಂಧಕಾರವನ್ನು, ನಮ್ಮಲ್ಲಿರುವಂಥ ದೆವ್ವ ರೂಪವಾಗಿ ಬರುವಂಥ ಸ್ವಾರ್ಥ, ದುರಾಶೆ, ಹೊಟ್ಟೆಕಿಚ್ಚು, ತೇಜೋವಧೆ ಮಾಡುವಂಥದ್ದು, ಇವೆಲ್ಲವನ್ನು ತ್ಯಜಿಸಿದಾಗ ನೂತನ ಸೃಷ್ಟಿಗಳಾಗುತ್ತೇವೆ, ಹುಡುಕುತ್ತೇವೆ, ಆ ಬಂಧನದಿಂದ ಹೊರಬರುತ್ತೇವೆ. ಇಂಥ ಎಲ್ಲ ಬಂಧನಗಳಿಂದ ಹೊರಬರಲು ಯೇಸು ಸ್ವಾಮಿ ಇರುವಂಥ ನಮಗಿರುವಂಥ ಎಲ್ಲ ಬಂಧನಗಳಿಂದ, ಎಲ್ಲ ಸರಪಳಿಯನ್ನು ತೆಗೆದು ಹಾಕಲು ಯೇಸು ಸ್ವಾಮಿ ನಮಗೋಸ್ಕರ ಶಿಲುಬೆಯಲ್ಲಿ ಆತನು ಪ್ರಾಣ ಕೊಟ್ಟು ಲೋಕ ಕಲ್ಯಾಣಕ್ಕಾಗಿ, ಲೋಕೋದ್ಧಾರಕ್ಕಾಗಿ, ನಮ್ಮನ್ನು ರಕ್ಷಣೆಗಾಗಿ ಆತನು ಬಂದಿದ್ದಾನೆ. ಯೇಸು ಸ್ವಾಮಿ ಬಂದಂಥದ್ದು ನಮ್ಮ ಜೀವನದಲ್ಲಿ ನಿರರ್ಥಕವಾಗದೆ ಅದು ಅನೇಕರಿಗೆ ಆಶೀರ್ವಾದದಾಯಕವಾಗಲಿ. ಯೇಸು ಶಿಲುಬೆಯಲ್ಲಿ ಸಾಧಿಸಿದಂಥ ರಕ್ಷಣೆಯನ್ನು ಹೊಂದಿಕೊಳ್ಳೋಣ. ಹೀಗಾಗುವಂತೆ ಪರಿಶುದ್ಧಾತ್ಮನು ತಾನೇ ನಮಗೆ ಸಹಾಯ ಮಾಡಲಿ. ದೇವರು ಈ ವಾಕ್ಯಗಳನ್ನು ನಮ್ಮ ಆತ್ಮಗಳಿಗಾಗಿ ಆಶೀರ್ವದಿಸಲಿ. ಆಮೇನ್. ಕಡೆಯದಾಗಿ 301ನೇ ಸಂಗೀತವನ್ನು ನಾವು ಹಾಡೋಣ. ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರು ದೊಡ್ಡದೆಂದು ಧ್ಯಾನ ಮಾಡು ರಾತ್ರಿ ಹಗಲು. Ah
ನಾವೆಲ್ಲರೂ ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನವೇ ಸ್ವಾಮಿ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಆತನ ನಡೆಸುವಿಕೆ ನಿಮ್ಮೆಲ್ಲರ ಸಂಗಡ ನಿರಂತರವಾಗಿರಲಿ. ಆಮೆನ್.